ಹಾಯ್ ಬ್ರೋ, ನಮಸ್ತೆ. ನಮಸ್ತೆ ಬ್ರೋ. ಬ್ರೋ, ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಬ್ರದರ್. ಸೂಪರ್, ನಾವು ಚೆನ್ನಾಗಿದ್ದೀವಿ. ಮತ್ತೆ ಹೇಳಿ, ರೀಸೆಂಟಾಗಿ ಥೈಲ್ಯಾಂಡ್ ಬಗ್ಗೆ ಹೋಗಿದ್ರಿ, ಅದ್ರದ್ದು ವಿಡಿಯೋ ಕೂಡ ಹಾಕಿದ್ರಿ. ಹೌದು. ಸೊ ಇಲ್ಲಿ ಥೈಲ್ಯಾಂಡಲ್ಲಿ ತಗೊಂಬಂದಿರೋ ಫಿಶಸ್ ಸೆಲೆಕ್ಟ್ ಮಾಡೋ ಫಿಶಸ್ ಇಲ್ಲಿ ಇರೋದಲ್ವಾ? ಹೌದು. ಸೊ ಯಾವ ಥರ ಗ್ರೇಡ್ಸ್ ಇದೆ ಪ್ರೆಸೆಂಟ್ ಇವಾಗ ನಿಮ್ಮ ಹತ್ರ ಇಲ್ಲಿ? ಬ್ರೋ ಪ್ರೆಸೆಂಟ್ ಎಲ್ಲ VIP ಚಾಂಪಿಯನ್ ಗ್ರೇಡ್ಸ್ ಇರೋದು ಇವಾಗೆಲ್ಲ. ಓಕೆ. ಸೊ ಕಾಂಫಾಸ್ ಎಲ್ಲ ನಾವು ಹ್ಯಾಂಡ್ ಪಿಕ್ ಮಾಡಿ ತೊಗೊಂಬಂದಿದ್ದೆ. ಲಾಸ್ಟ್ ಟೈಮ್ ಬ್ಲಾಗ್ ಮಾಡಿದ್ನ ಹಾಕಿದ್ರಲ್ಲ. ಸೊ ಅಲ್ಲಿ ಆ ಟೈಮ್ ಹೋಗಿದ್ದಾಗ ಒಂದು ಕೆಲವು ಸ್ಟಾಕ್ಸ್ ತಂದ್ರಿ. ಆಲ್ಮೋಸ್ಟ್ ಒಂದು 95 to 80 ಕಾಂಫಾಸ್ ತಂದ್ರಿ. 95 ಕಾಂಫಾಸ್ವರೆಗೂ ತಂದ್ರಿ. ಸೊ ಆಲ್ಮೋಸ್ಟ್ ಒಂದು ಕೆಲವು ಸೇಲ್ ಆಗೋಯ್ತು. ನಾನು ಕೆಲವು ಮಾತ್ರ ವಿಡಿಯೋ ಪರ್ಪಸ್ ಹೋಲ್ಡ್ ಮಾಡಿ ಇಟ್ಟಿದ್ದೀನಿ. ಬುಕ್ ಆಗಿರೋದು ಕೊಡ್ಲಿಲ್ಲ ಇನ್ನ. ಸೊ ಹೋಲ್ಡ್ ಮಾಡಿ ಇಟ್ಟಿದ್ದೀನಿ. ಸೊ ಈ ತರ ಕಾಂಫಾಸು ನೆಕ್ಸ್ಟ್ ಇದೇ ಸ್ಟೋರಲ್ಲಿ ಕಂಪ್ಲೀಟ್ ಕ್ಯಾಂಫಾಸ್ ಸಿಗುತ್ತೆ ನಿಮಗೆ. SRDs ಅನ್ನ ನಾವು ಸ್ಪ್ಲಿಟ್ ಮಾಡಿ ಇಟ್ಟಿರ್ತೀವಿ. ನೆಕ್ಸ್ಟ್ ಗ್ರೂಮಿಂಗ್ ಯೂನಿಟ್ಸ್ ಮಾಡಿದೀವಿ. ಬಟ್ ಈ ಗ್ರೂಮಿಂಗ್ ಯೂನಿಟ್ಸ್ ಫುಲ್ ತೋರಿಸಿಲ್ಲ, ಬಿಕಾಸ್ ಅದು ಇನ್ನೂ ಒಂದು ಸ್ವಲ್ಪ ವರ್ಕಿಂಗ್ ಅಲ್ಲೇ ಇದೆ. ಹಂಗಾಗಿ ಬರೀ ಫಿಶಸ್ ಮಾತ್ರ ತೋರಿಸ್ದೆ. ಕಾಂಫಾ ಫ್ರೈಸ್ ನ ಹಿಂಗ್ ಮೈಂಟೈನ್ ಮಾಡಿದೀವಿ ಅಂತಾನಲ್ಲ, ಅದನ್ನ ನೋಡ್ಬೋದು. ಸೊ ಎಸ್ಪೆಷಲಿ ಈ ಔಟ್ಲೆಟ್ ಏನ್ ಇವಾಗ ನೀವು ಗೂಗಲ್ ಹಾಕ್ದಾಗ ಬರುತ್ತೋ, ಇದ್ರಲ್ಲಿ ಕಂಪ್ಲೀಟ್ ಕಾಂಫಾಸ್ ಇರುತ್ತೆ. ಸೊ ಆಲ್ ವೆರೈಟೀಸ್ ಆಫ್ ಕಾಂಫಾಸ್ ಎವ್ರಿ 24 ಭಾಷಾ ಅಂತಂದ್ರೆ 365 ಡೇಸ್ ಅವೈಲೇಬಲ್ ಇರುತ್ತೆ. ಸೊ ಟೈಮಿಂಗ್ಸ್ ನಾವು ಗೂಗಲ್ ಹಾಕಿರ್ತೀವಿ. ಬರೋಕ್ಕಿಂತ ಮುಂಚೆ ಕಾಲ್ ಮಾಡ್ಕೊಂಡು ಬನ್ನಿ. ಕಾಂಫಾಸ್ ಪರ್ಚೇಸ್ ಮಾಡ್ತೀರಂದ್ರೆ ಥ್ರೂ ಔಟ್ ಕರ್ನಾಟಕ, ಆಲ್ ಇಂಡಿಯಾ ಯಾರಿದ್ರು. ಬಟ್ ನಮ್ದು ಬಂದ್ಬಿಟ್ಟು ಥೈಲ್ಯಾಂಡ್ ವಿಡಿಯೋಸ್ ಯಾವುದೂ ನಾವು ಪ್ರಮೋಟ್ ಮಾಡಲ್ಲ. ಜಸ್ಟ್ ಫಾರ್ಮಲ್ಲಿ ಯಾವ ಥರ ಕ್ವಾಲಿಟಿ ಅದನ್ನು ತರಿಸಿ ನಾವು ಅದನ್ನು ಕೊಡ್ತೀವಿ. ನೀವು ಇದನ್ನ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟೇಷನ್ ತಗೋಬಹುದು. ಆಲ್ ಇಂಡಿಯಾ ಯಾರು ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಆರ್ಡರ್ ಮಾಡಿದ್ರೆ ಪರ್ಚೇಸ್ ಮಾಡಿ ಕೊಡ್ತೀವಿ. ಕಾಲ್ ಮಾಡೋಕ್ಕಿಂತ ಮುಂಚೆ ನನಗೆ ಇನ್ಫಾರ್ಮ್ ಮಾಡಿ. ವಾಟ್ಸಪ್ಪಲ್ಲಿ ಕಾಲ್ ಮಾಡಿದ ತಕ್ಷಣ ಇದು ಡೀಟೇಲ್ಸ್ ಕಳಿಸ್ಕೊಡ್ತೀವಿ. ಸ್ಮಾಲ್ ರಿಕ್ವೆಸ್ಟು, ಸುಮಾರು ಜನ ಬರೀ ಎನ್ಕ್ವೈರೀಸ್ ವಾಟ್ಸಪ್ಪಲ್ಲೇ ಇದ್ಬಿಟ್ಟು ಅದನ್ನೇ ವೆಯ್ಟ್ ಮಾಡ್ತಾ ಇರ್ತೀರಾ. ಸುಮಾರು ಮೆಸೇಜಸ್ಸು ನನ್ನ ಹತ್ರ ರಿಪ್ಲೈ ಮಾಡೋಕ್ಕಾಗದೇ ಇರೋವಂಥ ಕೌಂಟಿಗೆ ಪ್ರಮಾಣದಲ್ಲಿ ಮೆಸೇಜಸ್ ಬರ್ತಾನೇ ಇದೆ. ಸೊ ದಯವಿಟ್ಟು ನಿಮ್ಗೆ ಇಂಟ್ರೆಸ್ಟೆಡ್ ಆಗಿ ಜೆನ್ಯೂನ್ ಬೇಕೇ ಬೇಕು ಅಂತಂದರೆ ಪ್ಲೀಸ್ ಕಾಲ್ ಮಾಡಿ ಅದನ್ನು ಆಗಿಂದಾಗಲೇ ವೀಡಿಯೋಸ್ ತರಿಸ್ಕೊಂಡು ಬುಕ್ ಮಾಡ್ಕೊಳ್ಳಿ. ಐ ಆಮ್ ನಾಟ್ ಫೋರ್ಸಿಂಗ್ ಯು ಟು ಬೈ ದ ಫಿಶಸ್, ಬಟ್ ದ ರಿಯಾಲಿಟಿ ಪ್ರಾಬ್ಲಮ್ ಇಸ್ ನಮಗೆ ರಿಪ್ಲೈ ಮಾಡೋಕ್ಕೆ ಆಗದೇ ಇರೋ ಅಷ್ಟು ನಮಗೆ ಮೆಸೇಜಸ್ ಬಂದುಬಿಟ್ಟಿದೆ. ಸೊ ರೆಗ್ಯುಲರ್ ಮೆಸೇಜ್ ಅಷ್ಟು ಡ್ರಾಪ್ ಆಗ್ತಾನೆ ಇದೆ. ಒಂದು ಮೆಸೇಜ್ ರಿಪ್ಲೈ ಮಾಡಿರ್ತೀವಿ, ತಿರ್ಗಾ ಡ್ರಾಪ್ ಡೌನ್ ಆಗುತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಅಗೇನ್ ಕಾಪ್ ಇಟ್ ಅಪ್. ಗ್ರೂಪ್ಸ್ ಮಾಡಿದ್ದೀವಿ, 3-4 ಗ್ರೂಪ್ಸ್ ಮಾಡಿದ್ದೀವಿ. ಗ್ರೂಪ್ಸಲ್ಲೂ ಪೋಸ್ಟ್ ಆಗ್ತಾ ಇದ್ದೀವಿ. ನಿಮಗೆ ಬೇಕೇ ಬೇಕು ಅಂದರೆ ವಿಡಿಯೋ ಕಾಲ್ ಮಾಡಿ, ವಾಟ್ಸಪ್ಪಲ್ಲಿ ಆಗಿನಾಗಿ ವಿಡಿಯೋ ತರಿಸ್ಕೊಂಡು ಫಾಲೋ ಅಪ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಸರಿ ಬ್ರೋ, ಬನ್ನಿ ಸ್ಟಾಕ್ ನೋಡೋಣ. ಬನ್ನಿ ಬ್ರೋ, ಇದು ಒಳ್ಳೆ ಮಾನ್ಸ್ಟರ್ ಕಾಕ್ F2 ಕ್ಯಾಂಫಾ ಇದು. ಓಕೆ, ಇನ್ನೂ ಇಂಡಿಯನ್ ಆರ್ಡರ್ ಸೆಟ್ ಆಗಿಲ್ಲಲ್ವಾ? ಸೊ ಬಂದು ಆಲ್ಮೋಸ್ಟ್ ಒಂದು 1 ವೀಕ್, ಜಸ್ಟ್ 1 ವೀಕ್ ಆಗಿರೋದು. ಓಕೆ, ಸ್ವಲ್ಪ ಸ್ಟ್ರೆಸ್ ಮಾರ್ಕ್ ಇನ್ನೂ ಇದೆ. ಹೆಡ್ಡಿನ ಓಪನ್ ಅಪ್ ಆಗಬೇಕು. ಸ್ಲೈಟ್ ಸ್ಟ್ರೆಸ್ ಬ್ಯಾಂಡ್ ಇನ್ನೂ ಇದೆ. ಆ ಶೇಪ್, ಆ ಬೇಬಿ ಫೇಸು, ಈ ಆ್ಯಂಗಲ್ ನೋಡಿ, ಆ ಬೇಬಿ ಫೇಸ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಆ ಥರ ಕ್ಲೋಸ್ ಪರ್ಫೆಕ್ಟ್ ಆಗಿದ್ದರೆ ಈ ಫ್ಯೂಚರ್ ಬಂದ್ಬಿಟ್ಟು ದೊಡ್ಡದಾದಾಗ ತುಂಬಾ ಚೆನ್ನಾಗಿರುತ್ತೆ. ಔಟ್ಕಮ್ ರಿಸಲ್ಟ್ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಹಂಪ್ ಇನ್ನೊಂದು ಸ್ವಲ್ಪ ಪಾಪಪ್ ಆಗಿಬಿಟ್ಟಿದ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಒಳ್ಳೆ ಹಂಪ್ ಇತ್ತು ನಾವು ಸೆಲೆಕ್ಟ್ ಮಾಡಿದಾಗ. ಇಂಡಿಯನ್ ವಾಟರ್ ಸೆಟ್ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ತೈತೆ. ನೆಕ್ಸ್ಟ್ ಬಂದ್ಬಿಟ್ಟು F2 ಡ್ಯುಯಲ್ ಟೋನ್ ಕ್ಯಾಂಫಾನ್. ಇದು ಕೂಡ ಇದರಲ್ಲಿ ಏನಂತಂದ್ರೆ ನಿಮಗೆ ಡಬಲ್ ಫ್ಲವರ್ ಲೈನ್ ಬರುತ್ತೆ. ಆ ಬ್ಲ್ಯಾಕ್ ಫ್ಲವರ್ ಲೈನ್ ಒಂದು ಬಾಡಿಯಲ್ಲಿ ಬರುತ್ತಲ್ವಾ, ಅದನ್ನು ಫ್ಲವರ್ ಲೈನ್ ಅಂತೀವಿ. ಆ ಡಬಲ್ ಫ್ಲವರ್ ಲೈನ್ ಇರುತ್ತೆ ಈ ಕಾಂಫಾಗೆ. ಸೊ ಅದೇ ಸ್ಪೆಷಾಲಿಟಿ ಇದೆ. ಹಾಂ, ಇದು GB ಕಾಂಫಲ್ಲ. ಇದು ಡ್ಯುಯಲ್ ಟೋನ್ ಬರುತ್ತೆ ಬ್ರೋ. ಡ್ಯುಯಲ್ ಟೋನ್ ಕ್ಯಾಟಗರಿಗೆ ಬರುತ್ತೆ. ಇನ್ನು ಮರಿ ಒಂದು 2 ನಾವು ಝೂಮ್ ಮಾಡಿ ತೆಗಿತಾ ಇರೋದಕ್ಕೆ ಅದೊಂದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೋದು. 2 ಇಂಚಸ್ ಫಿಶ್ ಅದಿನ್ನ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಪೇಂಟ್ ಹೊಡೆದಂಗೆ ಇರುತ್ತೆ ನೋಡಿ ಬಾಡಿಯಲ್ಲಿ. ಕಲರೇಷನ್ ಆಗಲಿ, ಹೌದು, ಕಲರೇಷನ್, ಆ ಅಗ್ರೆಸಿವ್ನೆಸ್ ಅಲ್ಲೇ ಆ ಬಾಡಿ ಕ್ಲಿಯರ್ ಆಗಿ ಓಪನ್ ಆಗುತ್ತೆ. ಈ ರೀಸನ್ಗೆ ನಾವು ಪ್ಯಾರಟ್ ಯಾವ ರೀಸನ್ಗೂ ಅಲ್ಲ. ನಾವು ಕೈಯಲ್ಲಿ ಹಿಡಿದಾಗ ಈ ಕ್ವಾಲಿಟಿ ಅದು ಔಟ್ಕಮ್ ಬರಲ್ಲ. ಸ್ಟ್ರೆಸ್ ಆಗಿಬಿಡುತ್ತೆ ಫಿಶ್ ಅಗ್ರೆಸಿವ್ ಅಲ್ಲ. ಫ್ಲೇರ್ ಮಾಡಿದಾಗ ಆ ಟೈಲ್ ಆ ಥರ ಕ್ಲೋಸ್ ಆಗಿರುತ್ತೆ. ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಅಂತ ಇದೀವಿ, ಬಿಕಾಸ್ ನಾವು ಯಾರು ಕೂಡ ಥೈಲ್ಯಾಂಡ್ ವಿಡಿಯೋ ತೋರಿಸ್ಬಿಟ್ಟು ಸೇಲ್ ಮಾಡಲ್ಲ. ಥೈಲ್ಯಾಂಡ್ ವಿಡಿಯೋದಲ್ಲಿ 5 ಪೈಸೆಯಿಂದ 5 ರೂಪಾಯಿ ಮೀನು 50 ರೂಪಾಯಿ ಅಷ್ಟು ಎಡಿಟ್ ಆಗಿರುತ್ತೆ ವಿಡಿಯೋ. ಆ ವಿಡಿಯೋ ನಾವು ಎಲ್ಲೂ ಕೂಡ ತೋರಿಸಿ ಸೇಲ್ ಮಾಡಲ್ಲ. ಇಂಡಿಯನ್ ಆರ್ಡರ್ಸ್ ಅಲ್ಲಿ ನಮ್ಮ ಫಾರ್ಮ್ ಅಲ್ಲ, ನಮ್ಮ ಔಟ್ಲೆಟ್ ಅಲ್ಲಿ ಬಂದ್ಬಿಟ್ಟು ಸೆಟ್ ಆಗಿರೋ ಫಿಶಸ್ ಮಾತ್ರ ತೋರಿಸ್ತೇವೆ. ಅವಾಗ ಇಂಡಿಯನ್ ಆರ್ಡರ್ಸ್ ಅಂತ ಇರ್ತಾನೆ ಬೇಕಾಗಿರೋದು. ಹೌದು, ನೀವು ಕಾನ್ಸೆಪ್ಟ್ ಇದೇ ಇವಾಗ ಬರೋದು. ಹೌದು, ನಾವು ಥೈಲ್ಯಾಂಡ್ ನೀಡಿ ಹೇಳ್ತಾರಲ್ಲ, ಥೈಲ್ಯಾಂಡ್ ವಿಡಿಯೋ ಕೊಟ್ಬಿಟ್ಟು ಕಸ್ಟಮರ್ಸ್ ಸರ್ ಈ ಕಲರ್ ಯಾಕೆ ಬಂದಿಲ್ಲ ಅಂತ ಪಾಪ ಎಷ್ಟೊಂದು ಏಮಾರ್ಬಿಡ್ತಾರೆ. ಅದೇ ಸರ್ ಕಲರೇ ಬಂದಿಲ್ಲ ಅಂತ. ಇದು ನೋಡಿ ಚೆನ್ನಾಗಿದೆ ಬಾಡಿ ಶೇಪ್ ಅಲ್ಲ. ಕಲರೇಷನ್ ತುಂಬಾ ಡಾರ್ಕ್ ಬರುತ್ತೆ ಫಿಶಲ್ಲಿ.
ನೋಡಿ ಎಷ್ಟು ಅಗ್ರೆಸಿವ್ ಇದೆ ಆ್ಯಕ್ಚುಲಿ ಇನ್ನೊಂದು. ಹೌದು. ಆ್ಯಕ್ಚುಲಿ ಇವಾಗ ಇನ್ನೊಂದು ಬ್ರೋ, ಈ ಹೀಟ್ ಸೀಸನಲ್ಲಿ ಹೀಟ್ರ್ ಹಾಕ್ಲೇಬೇಕಾ ಹೇಗೆ? ಟೆಂಪ್ರೇಚರ್ ಮೇಂಟೈನ್ ನೀವು ಯಾವ ಸೀಸನ್ ಬೇಕಾದ್ರೂ ಮಾಡಲೇಬೇಕು. ಇವಾಗ ಹೆಂಗಿರೋ ನಮ್ಮ ಬೆಂಗಳೂರು ಹೆವಿ ಹೀಟ್ ಇದೆಯಲ್ಲ, ಸೊ ಅದಕ್ಕೆ ಕೇಳ್ತಾರೆ ಅಷ್ಟೇ. ನೀವು ಟೆಂಪ್ರೇಚರ್ ಮೇಂಟೈನ್ ಮಾಡಲೇಬೇಕು. ಈಗ ಹೀಟು ಮಾರ್ನಿಂಗಲ್ಲಿ ಇರುತ್ತೆ, ಅದಾದ್ಮೇಲೆ ನಿಮ್ಗೆ ಹೆಂಗಿರೋ ಕ್ಲೈಮೇಟ್ ತಿರ್ಗಾ ಡ್ರಾಪ್ ಆಗೇ ಆಗುತ್ತೆ ಸಂಜೆ ಆಗ್ತಾ ನಾವು ಅದ್ರ ಮೇಲೆ ಡಿಪೆಂಡ್ ಮಾಡೋಕ್ಕಾಗೋದೇ ಇಲ್ಲ ಬ್ರೋ. ಟೆಂಪ್ರೇಚರ್ ಅಂತೂ ನೀವು ಹೀಟ್ರ್ ಎಲ್ಲ ಫಿಶಸ್ಗೂ ಹಾಕ್ಲೇಬೇಕು. ಈಗ ಬೀಟಾ ಫಿಶಸ್ಗೂ ಹೀಟ್ರ್ ಬಂದೈತೆ. ಹೌದಾ? ಹೌದು. ಸ್ಮಾಲ್ ಬೇಬಿ ಟ್ಯಾಂಕಲ್ಲಿ ಹಾಕ್ತೀವಲ್ವಾ, ಸ್ಮಾಲ್ ಟ್ಯಾಂಕಲ್ಲಿ. ಸೊ ಇದು ಇದು ವೈಟ್ ಬೇಸ್ ಕ್ಯಾಂಫಾ. ಇದು ಬಾಡಿ ಶೇಪ್ ನೋಡಿ ಚೆನ್ನಾಗಿರುತ್ತೆ. ಆ ಹಂಪ್ ಒಂಥರ ಮುಂದೆ ಬಂದಂಗೆ ಇರುತ್ತೆ. ರೆಡ್ಡಿಶ್ ಇದೆ ಆ್ಯಕ್ಚುಲಿ ಇದು. ಹೌದು, ಸ್ಲೈಟ್ ರೆಡ್ಡಿಶ್. ಇದು ಬ್ರೋ ಕ್ಲಾಸಿಕ್ ಕಾಂಫಾ. ಅದು ಕ್ಲಾಸಿಕ್ ಕಾಂಫಾ. ಹೌದು, ಆಲ್ಮೋಸ್ಟ್ ಸೆಮಿ ಕ್ಲಾಸಿಕ್ ತರನೇ ಇರುತ್ತೆ. ಓಕೆ. ಕಲರೇಷನ್ ಇರುತ್ತೆ, ಪರ್ಲ್ ಮಾರ್ಕಿಂಗ್ಸ್ ಜಾಸ್ತಿ ಬರಲ್ಲ ನಿಮಗೆ. ಓಕೆ ಬ್ರೋ F2 ಕಾಂಫಾನೇ. ಓಕೆ. ಪರ್ಲ್ಸ್ ತುಂಬಾ ಬೇಕು ನನಗೆ, ಪರ್ಲ್ಸ್ ಜಾಸ್ತಿ ಇರಬೇಕು ಫಿಶಲ್ಲಿ ಅಂತಂದ್ರೆ ಈ ಫಿಶ್ ತಗೋಬೋದು. ಸೊ ಇದು GB-ನಾ? ಇದು GB ತರ ಇದೆ, ಬಟ್ GB ಅಲ್ಲ. ಸಡನ್ ನೋಡೋ GB ಅನ್ಸುತ್ತೆ ಪ್ರಿಂಟ್ ಇಂದ. ಕರೆಕ್ಟ್. ಆ ಕಲರ್ ಶೇಡ್ ಟಕ್ಕಂದಂಗೆ ಕಾಣಿಸುತ್ತೆ. ಇದು ಒಳ್ಳೆ ಚೆನ್ನಾಗಿರೋ ಫಿಶ್ ಬ್ರೋ. ಆ ಲಿಪ್ಸ್ ಇಂದ ಹೆಡ್ ಇನ್ನ ಪಂಪ್ ಆಗಬೇಕು ಆಗುತ್ತೆ. ಚೆನ್ನಾಗಿ ರಾಪ್ ಟೈಲು, ಡಿಫ್ರೆಂಟ್ ಕಲರೇಷನ್ಸ್, ಸ್ಲೈಟ್ ರೆಡ್, ವೈಟ್ ಮತ್ತೆ. ಇದು ಡ್ಯುವೆಲ್ ಟೋನು, ಒಳ್ಳೆ ಹಂಪ್ ಇದ್ದು, ಮೊದಲು ಚೆನ್ನಾಗಿದೆ, ಸ್ಟ್ರಕ್ಚರು ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಸೆಟ್ ಆಗಬೇಕು ಇಂಡಿಯನ್ ವಾಟರ್ಸ್ಗೆ. ಸ್ಲೈಟ್ ಹೆಡ್, ಕಲರ್, ಆಕ್ಟಿವ್ನೆಸ್ ಎಲ್ಲ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಬ್ಲ್ಯಾಕ್ ಶೇಡ್ ಬಾಡಿಯಲ್ಲಿರೋ ಒಂದು ಸ್ವಲ್ಪ ಬ್ಲ್ಯಾಕ್ ಪ್ಯಾಚ್ ಮಾತ್ರ ಹೋಗ್ಬೇಕಷ್ಟೇ. ಇದೇನು ಬ್ರೋ ಮಸ್ತಾಗಿದೆ ಒಂಥರ ಕಲರೇಷನ್. ಇದು ಡಿಫ್ರೆಂಟ್ ಕಲರ್ ಆಗಿದೆಯಲ್ಲ. ಇನ್ನು ಆ ಬಾಡಿ ಮೇಲೆ ಬ್ಲ್ಯಾಕ್ ಲೈನ್ಸ್ ಇದೆ. ಆ ಬ್ಲ್ಯಾಕ್ ಲೈನ್ಸ್ ಹೋಯ್ತು ಅಂದ್ರೆ ಪ್ಯೂರ್ ಯೆಲ್ಲೋ ಅಂಡ್ ಬ್ಲೂ ಶೇಡಲ್ಲಿ ಇರುತ್ತೆ ಈ ಕಾಂಫಾ. ಇದು ಶೈನಿಂಗ್ ಹೊಡಿತಿದೆ ಆ್ಯಕ್ಚುಲಿ. ಸೂಪರ್. ಇನ್ನು ಇದು ಬ್ರೋ, ಇದು ಆಲ್ರೆಡಿ ಕೋಲ್ಕತ್ತಾ ಬುಕ್ ಆಗಿರೋದು ಬ್ರೋ. ಕೋಲ್ಕತ್ತಾ ಕಳಿಸ್ಬೇಕು. ಹೌದು, ನೆಕ್ಸ್ಟ್ ವೀಕು. ಓಕೆ. ಇದು GB ಕಂಪನಿ ಯಾವುದು? ಇದು ಡ್ಯುವೆಲ್ ಶೇಡ್ ಆಕ್ಚುಲಿ, ಬಟ್ ಅದರಲ್ಲಿ ರೆಡ್ ಬೇಸ್ ಅಲ್ಲಿ ಇರುತ್ತೆ, ಆರೆಂಜ್ ಬೇಸ್ ಅಲ್ಲಿ ಇರುತ್ತೆ. ಆರೆಂಜ್ ಶೇಡ್ ಜಾಸ್ತಿ ಇರುತ್ತೆ ಇದರಲ್ಲಿ. ಆರೆಂಜ್ ಬೇಸ್ ಕ್ಯಾಂಫಾ ಇದು. ಇದರಲ್ಲೂ ನೀವು ಇನ್ನ ಹಂಪ್ ಒಂದು ಸ್ವಲ್ಪ ಡೌನ್ ಆಗಿದೆ, ವಾಟರ್ ಚೇಂಜ್ ಮಾಡಿ ಕ್ಲೀನ್ ಮಾಡಿದ್ದಕ್ಕೆ. ವಿಡಿಯೋ ತೆಗಿಬೇಕು ಅಂತಾನೆ ಕ್ಲೀನ್ ಮಾಡಿದೆ, ಆಗ ಒಂದು ಸ್ವಲ್ಪ ಡೌನ್ ಸ್ಟ್ರೆಸ್ ಆಗುತ್ತೆ. ಹೌದು. ಜುವೆನಲ್ ಸೈಜ್ ಬರೋದು, ಇನ್ನ ಸೈಜ್ ಇನ್ನೂ ದೊಡ್ಡದಾಗಬೇಕಲ್ಲ? ದೊಡ್ಡದಾಗಬೇಕು. ಸೊ ಇದು ಪ್ಯೂರ್ ರೆಡ್ ಬೇಸ್ ಬೇಕು ಅನ್ನೋರು ಮುಚ್ಕೊಂಡು ತಗೋಬೋದು. ಹೌದು. ಸೊ ತುಂಬ ಜನ ಅನ್ಕೋಬೋದು ಸ್ಯಾಚುರೇಷನ್ ಮಾಡಿದಾರೆ ಅಂತ. ಏನಿಲ್ಲ, ಲೈವಲ್ಲಿ ಇದೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಬಟ್ ಕಲರೇಷನ್ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಮೇಯ್ನ್ ಏನಂದರೆ ಫಿಶ್ಶು ಇನ್ನೊಂದು ಸ್ವಲ್ಪ ಪಂಪ್ ಆಗಬೇಕು, ಆವಾಗ ಅದ್ರದ್ದು ಒರಿಜಿನಲ್ ಪೊಟೆನ್ಷಿಯಲ್ ಪರ್ಫೆಕ್ಟಾಗಿ ಇದಾಗುತ್ತೆ. ಸೊ ಇದು ಬ್ರೋ, ಇದು F2 ಡ್ಯುವೆಲ್ ಟೋನ್ ಕ್ಯಾಂಫಾನೇ ಬ್ರೋ. ಓಕೆ. ಹಂಪ್ ಮಾತ್ರ ಇದೊಲ್ಬೇಕು. ಓಕೆ. ಇದು ಬ್ರೋ ಇದು ಆಲ್ರೆಡಿ ಒಬ್ರು ಬುಕ್ ಮಾಡ್ಬಿಟ್ಟು ಹೋಗಿದ್ದಾರೆ, ನಮ್ಮ ರೆಗ್ಯುಲರ್ ಕಸ್ಟಮರು. ಓಕೆ. ಬೆಂಗಳೂರವರೇ. ಬ್ರೋ ಇದು ವೈಟ್ ಬೇಸ್ ಕ್ಯಾಂಫಾ. ಇದು ಮಾನ್ಸ್ಟರ್ ಕಾಕ್ ಬರುತ್ತೆ. ಸಕ್ಕತ್ತಾಗಿದೆ ಕಲರೇಷನ್. ಪೀಸ್ ಹೆಂಗಿದೆ ನೋಡಿ, ಕಲರೇಷನ್ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಕಲರೇಷನ್ ಸಣ್ಣ ಪೀಸ್ ಆದರೂ ಎರಡೇ ಸೇಲ್ ಆಗೋದು ಪುಣೆಗೆ. ಸೇಲ್ ಆಗೋದಿಲ್ಲ? ಓಕೆ. ಹೌದು, ಪುಣೆಗೆ. ನಿಂತ್ಕೊಂತಿಲ್ಲ. ಇದು ಥಾಯ್ಲೆಂಡಲ್ಲೇ ಬುಕ್ ಆಗೋಯ್ತು ಬ್ರೋ. ಅಲ್ಲೇ ಬುಕ್ ಆಗೋದು? ಹೌದು, ಥಾಯ್ಲೆಂಡಾಗ ಹೋಗಿದ್ದಾಗ ಫಾರ್ಮಲ್ಲಿ ಶೂಟ್ ಮಾಡಿ ಕಳಿಸಿ ಅಂತಂದು ಅವ್ರಿಗೆ ಈ ಥರ ಸೈಜಲ್ಲೇ ಬೇಕಾಗಿತ್ತಂತೆ. ಕಳಿಸಿ ಅಂದ್ರೆ ಕಳಿಸಿದಾಗ ಅವ್ರಿಗೆ ಇಷ್ಟ ಆಯಿತು, ಆಗಲೇ ಬುಕ್ ಮಾಡಿದ್ರು. ಓಕೆ. ನೆಕ್ಸ್ಟ್ ವೀಕ್ ಡಿಸ್ಪ್ಯಾಚ್ ಮಾಡೋದು ಪುಣೆಗೆ. ಓಕೆ. ಚೆನ್ನಾಗಿದೆಯಲ್ಲ ಸೈಜ್, ತುಂಬ ಸಣ್ಣದು. ತುಂಬ ಚಿಕ್ಕದಾಗಿದೆ, ಬಟ್ ಸಖತ್ ಆಕ್ಟಿವ್ ಇದೆ ನೋಡಿ. ಇಷ್ಟೇ. ಅದಾಗ್ಬೋದು, ನಿಮ್ಮ ವಿಡಿಯೋದಲ್ಲಿ ದೊಡ್ಡದಾಗಿ ಕಾಣ್ಬೋದು ಅಷ್ಟೇ. ಸ್ವಲ್ಪ ಹತ್ರದಲ್ಲಿ ತೋರಿಸ್ತಾ ಇರೋದಕ್ಕೋಸ್ಕರ ಝೂಮ್ ಮಾಡಿ. ಸಖತ್ತಾಗಿದೆ ಕಲರೇಷನ್, ಒಂಥರ ನಿಮಗೆ ಶೈನಿಂಗ್ ಹೊಡಿತಾ ಇದೆ. ಸೂಪರ್. ಇನ್ನು ಪಕ್ಕದ ಬ್ರೋ ಇದು ಮಾನ್ಸ್ಟರ್ ಕಾಕ್ ಕಾಂಫಾ. ಇದು ವೈಟ್ ಐ. ಏನು ಸೈಜ್ ಇದೆ ಬ್ರೋ? ಇದೊಂದು 3 ಇಂಚಸ್ ಇರುತ್ತೆ ಬ್ರೋ. 3 ಇಂಚಸ್. ಅದ್ರ ಮೇಲೆ ತೊಗೊಂಬರಕ್ಕೆ ಹೋಗಲ್ಲ ಬ್ರೋ, ಯಾಕಂದರೆ ಕಸ್ಟಮರ್ಸು ಕೂಡ ಅವರು ಆ ಗ್ರೂಮಿಂಗ್
ಟೈಮ್ ಏನಿರುತ್ತಲ್ಲ ಅದನ್ನ ಎಂಜಾಯ್ ಮಾಡಬೇಕು ಅನ್ಕೊಳ್ತಾರೆ. ನಾವು ರೆಡಿಮೇಡ್ ತೊಗೊಂಬಂದು ಒಂದು ಸ್ವಲ್ಪ 4 ಇಂಚ್ 5 ಇಂಚಲ್ಲಿ ಕೊಟ್ಟಾಗ ಇಂಟ್ರೆಸ್ಟ್ ಇರಲ್ಲ ಮ್ಯಾಕ್ಸಿಮಮ್ ಕಸ್ಟಮರ್ಸ್ಗೆ. ಇನ್ಫ್ಯಾಕ್ಟ್ ನನಗೂ ಇಂಟ್ರೆಸ್ಟ್ ಇಲ್ಲ. ಒಂದು 2.5 3 ಇಂಚಸ್ ಅಲ್ಲಿ ತರಬೇಕು. ಅದ್ರದ್ದು ಟ್ರಾನ್ಸ್ಫಾರ್ಮೇಶನ್ ನಾವು ಬೆಳೆಸಿದಾಗ ಅದ್ರ ಖುಷಿನೇ ಬೇರೆ. ಓಕೆ, ಪಕ್ಕದ ನೋಡೋಣ. ಇದು ಹೇಳಿ ಬ್ರೋ. ಬ್ರೋ ಇದು ಡ್ಯುಯಲ್ ಟೋನ್ ಕ್ಯಾಂಫಾ, ಇದು ಜುವೆನೈಲ್ ಸೈಜು. ಜುವೆನೈಲ್ ಸೈಜ್ ಅಂದ್ರೆ ಪಾರ್ಟಿಷನ್ ಸೈಜ್ ಆಗಿ ಟ್ಯಾಂಕ್ ಸೈಜ್ ಬರೋದನ್ನ ಜುವೆನೈಲ್ ಅಂತೀವಿ. ಸೆಮಿ ಅಡಲ್ಟ್ ಅನ್ಬೋದು ಆಲ್ಮೋಸ್ಟ್ ಲಿಟಲ್. ನೆಕ್ಸ್ಟ್ ನಾವು ಒಂದು 1-2-3 ಮಂತ್ಸ್ ಆಯಿತು ಅಂದ್ರೆ ಆಮೇಲೆ ಅದು ಅಡಲ್ಟ್ ಸೈಜ್ಗೆ ಬರುತ್ತೆ. ನಾವು ತಗೊಳ್ಳೋ ಟ್ಯಾಂಕ್ ಸ್ಪೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಮೇನು. ಇದು ಪ್ಯೂರ್ ರೆಡ್ ಬೇಸು ಕ್ಯಾಂಫಾ. ಹಂಪ್ ಮಾತ್ರ ಇನ್ನ ಪಂಪ್ ಆಗಬೇಕು. ಆ ಸ್ಕ್ವೀಸ್ ಆಗಿರೋ ಥರ ಐತೆ ನೋಡಿ, ಒತ್ತಿರೋ ಥರ ಐತೆ ಹಂಪ್, ಒತ್ತಿರೋ ಥರ ಐತೆ. ಅದು ಕ್ಲಿಯರ್ ಆಗಿ ಪಂಪ್ ಆದಮೇಲೆ ಒಂದು ಸ್ವಲ್ಪ ಕ್ಲಿಯರ್ ಆಗಿ ರೆಡಿ ಆಗಿಬಿಡುತ್ತೆ. ಮ್ಯಾಕ್ಸಿಮಮ್ 1 ವೀಕ್ ಅಥವಾ 5 ಡೇಸಲ್ಲಿ ರೆಡಿ ಆಗುತ್ತೆ. ಇನ್ ಕೇಸ್ ಬುಕ್ಕಿಂಗ್ ಮಾಡ್ಕೋಬೇಕು ಅನ್ನೋರು ಬುಕ್ಕಿಂಗ್ ಮಾಡ್ಕೊಳ್ಳಿ, ರಿಕವರ್ ಆದ್ಮೇಲೆ ಬೇಕಾದ್ರೆ ತಗೊಳ್ಳಿ. ಅಥವಾ ನೀವು ಬಂದು ಡೈರೆಕ್ಟ್ ನೋಡ್ತೀವಿ ಅಂದರೆ ಕೂಡ ಮೋಸ್ಟ್ ವೆಲ್ಕಮ್, ಬಂದು ನೋಡಿ ತಗೊಳ್ಳೋದು. ಹೆಂಗಿದೆ ನೋಡಿ ಬ್ರೋ. ಆಕ್ಟಿವ್ ಅಂದರೆ ಹಿಂಗಿರ್ಬೇಕು, ಫಿಶ್ ಅಂದರೆ ಹಿಂಗೆ ಸಾಕಬೇಕು. ಆಯಿತು, ಜಾಲ ದೊಡ್ಡದು ಓಪನ್ ಅಪ್ ಅಗ್ರೆಸಿವ್ ಆದಾಗ ಬ್ರೋ. ಬೇರೆ ಯಾವ ಪ್ರಾಣಿ ಬೇಕಾದ್ರೂ ಈಸಿಯಾಗಿ ಸಾಕ್ಬಿಡ್ಬೋದು ಬ್ರೋ. ಫಿಶ್ ಸಾಕೋದು ಒಂದು ಕಲೆ. ನಾನಾಗಿರ್ಬೋದು ಅಥವಾ ಹಾಬಿಸ್ಟ್ ಇರ್ಬೋದು, ಯಾರೇ ಆಗಿರ್ಬೋದು, ಇಟ್ಸ್ ಅನ್ ಆರ್ಟ್. ಸುಮ್ಮನೆ ಟ್ಯಾಂಕಲ್ಲಿ ಬಿಟ್ಬಿಡೋದಲ್ಲ. ಹೌದು, ತುಂಬಾ ಜನ ಅದೇ ಅನ್ಕೋತಾರೆ, ಸುಮ್ಮನೆ ಏನು ಫಿಶ್ ಅನ್ನು ಹಾಕಿ ಬಿಟ್ಬಿಡೋದು ಅಷ್ಟೇ, ಊಟ ಹಾಕ ಡೈಲಿ ಟೈಮ್ ಇಲ್ಲ ಬ್ರೋ. ಅಂದ್ರೆ ಫ್ಲೋರನ್ ಮಾತ್ರ ಅಲ್ಲ, ಎಲ್ಲ ಫಿಶ್ ಎನಿ ಫಿಶ್. ಇವಾಗ ಬೆಟಾ ತಗೊಳ್ಳೋರಾಗಿಲ್ಲ, ಗಪ್ಪಿ ತಗೊಳ್ಳೋರಾಗಿಲ್ಲ, ಹಾಬಿಸ್ಟ್ ಆನ್ ಫಿಶ್. ಹೇಳ್ತೀನಿ, ತುಂಬಾ ಜನ ಏನಕ್ಕೆ ಅಷ್ಟು ಹುಡುಕ್ತಾರೆ ನನಗೆ ಅರ್ಥ ಆಗಲ್ಲ. ಏನು ಅಷ್ಟು ಹುಡುಕ್ತಾರಲ್ಲ, ಏನಿದೆ ಅಂತಲ್ಲ ಹುಡುಕೋದಲ್ಲಿ. ನಮಗೆ ನಾರ್ಮಲ್ ಅನ್ಸುತ್ತೆ ನೋಡೋರ್ಗೆ. ನಾನು ತಾಲೆ ಮೀಡಿಯಾದಲ್ಲಿ ಶೂಟ್ ಮಾಡಿದೀವಲ್ವಾ, ಅದ್ರಲ್ಲಿ ನೋಡಿ ಗಪ್ಪಿ ಸೆಲೆಕ್ಟ್ ಮಾಡ್ಲಿಕ್ಕೆ ಅರ್ಧ ಗಂಟೆ ಕೂತ್ಕೊಂಡು ಸೆಲೆಕ್ಟ್ ಮಾಡ್ತಾರೆ. ನಾನು ಅದೇ ಅನ್ಸುತ್ತೆ. ನನಗೆ ನಾರ್ಮಲ್ ಆಗಿ ನೋಡೋರ್ಗೆ ಏನು ಗುರು, ಏನು ಎಲ್ಲ ಒಂದೇ ಫಿಶ್ ಅನ್ಕೋತೀವಿ. ಬಟ್ ಅವ್ರಿಗೆ ಗೊತ್ತಿರುತ್ತೆ ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು, ಏನು ಕತೆ ಅನ್ನೋದು. ಬ್ರೋ ಇದು ಆರೆಂಜ್ ಬೇಸ್ ಕ್ಯಾಂಫಾ. ಇದು ಡ್ಯುಯಲ್ ಶೇಡ್ ಬರಲ್ಲ, ಆರೆಂಜ್ ಬೇಸು. ಓಕೆ, ಎಲ್ಲ ಎಷ್ಟು ಹೈಪರ್ ಆಕ್ಟಿವ್ ಆಗಿತ್ತು ನೋಡಿ. ಬ್ರೋ ಬ್ರೋ ಇದು ಕಾಂಫಾಸ್ಟ್ ಕ್ಯಾಟಗರಿನೇ, ಕಾಂಫಾನೇ ಇದು ಕೂಡ. ಓಕೆ, ಹಂಪ್ ಫ್ರಂಟಲ್ಲಿ ಬರುತ್ತೆ ಇದಕ್ಕೆ. ಓಕೆ, ಎಲ್ಲೋ ಶೇಡ್ಸ್, ಲೈಟ್ ಎಲ್ಲೋ ಶೇಡ್ ಇದು. ಆ ಹಂಪು ನೆನ್ನೆ ವಾಟರ್ ಚೇಂಜ್ ಮಾಡಿದಕ್ಕೆ ಒಂದು ಸ್ವಲ್ಪ ಎಲ್ದೋಗಿದೆ. ಓಕೆ, ಹಂಪಿನ ರೀಗ್ರೋತ್ ಆಗುತ್ತೆ. ಯೂಶಲಿ ಫ್ಲೋರಾನ್ಗೆ ಇದೊಂದು ಆಗೇ ಆಗುತ್ತೆ ಬ್ರೋ. ನೀವು SRD ತಗೊಳ್ಳಿ, ಕಾಂಫಾ ತಗೊಳ್ಳಿ, ಯಾವ ಪ್ರೀಮಿಯಂ ವೆರೈಟಿ ಬೇಕಾದ್ರೂ ತಗೊಳ್ಳಿ. ಫಿಶ್ ಒಂದು ಸ್ವಲ್ಪ ವಾಟರ್ ಚೇಂಜ್ ಮಾಡಿದಾಗ, ಪ್ಯಾರಾಮೀಟರ್ಸ್ ಒಂದು ಸ್ವಲ್ಪ, ಟೆಂಪ್ರೇಚರ್ಸ್ ಒಂದು ಸ್ವಲ್ಪ ಫ್ಲಕ್ಚುವೇಟ್ ಆದಾಗ ಅದೊಂದು ಸ್ವಲ್ಪ ಸ್ಟ್ರೆಸ್ ಆಗಿನೇ ರಿಕವರ್ ಆಗೋದು. ಓಕೆ, ಆ ಟೈಮ್ ಪೀರಿಯಡ್ನ ಪ್ರಾಪರಾಗಿ ನೀವು ಮ್ಯಾನೇಜ್ ಮಾಡಿಕೊಂಡ್ರೆ ಫಿಶಸ್ಗೆ ಏನು ಪ್ರಾಬ್ಲಮ್ ಬರಲ್ಲ. ಓಕೆ, ಓಕೆ, ದಟ್ ಇಸ್ ಕಾಮನ್, ಅದೇನು ತೊಂದರೆ ಇಲ್ಲ. ನೆಕ್ಸ್ಟ್ ನೋಡ್ತಾ ಇದ್ದೀವಿ, ನೆಕ್ಸ್ಟ್ ನೋಡಕ್ ಹೋಗ್ತಿರಲ್ಲ ಬ್ರೋ, ಇದು ಬ್ಲ್ಯಾಕ್ ಜೀನ್ ಕಾಂಫಾ ಅಂತೀವಿ. ಸ್ವಲ್ಪ ರೇರ್ ಆಗಿದೆ ಆಕ್ಚುಲಿ. ರೇರು, ಹೌದು. ಫುಲ್ ಬ್ಲ್ಯಾಕ್ ಶೇಡ್ ಇರುತ್ತೆ. ಓಕೆ, ಇದು ಆಲ್ರೆಡಿ ವಿಜಯನಗರಲ್ಲಿ ಒಬ್ರು ತಗೊಂಡಿದ್ದಾರೆ, ವಿಷ್ಣು ಅಂತ. ಓಕೆ, ಆಲ್ರೆಡಿ ಬುಕ್ ಆಗಿದೆ ಇದು. ಹಾಂ, ಸೊ ಇದೇನು ರೆಗ್ಯುಲರ್ ಸಿಗಲ್ಲ ಇವೆಲ್ಲ, ರೇರ್ ಇಲ್ಲ ಅವರು ಸಿಕ್ಕಿದಾಗ ತಗೋಬೇಕು. ಆ ಥರ. ನಮ್ಮ ರೆಗ್ಯುಲರ್ ಕಸ್ಟಮರ್ ವಿಷ್ಣು ಅಂತ. ಓಕೆ, ಓಕೆ, ಓಕೆ. ಬಟ್ ಡಿಫ್ರೆಂಟ್ ಆಗಿ ಎಲ್ಲ ಕಂಪೇರ್ ಮಾಡಿದ್ರೆ ನಮಗೆ ಎಲ್ಲ ಈ ಕಾಂಫಾ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹೋಗ್ತಾ ಹೋಗ್ತಾ ಆ ಎಲ್ಲೋ ಶೇಡ್ ಒಂದು ಸ್ವಲ್ಪ ಬರ್ಬೋದು, ಬಟ್ ಬ್ಲ್ಯಾಕ್ ಜೀನ್ ಕಾಂಫಾ ಇದು ಕಂಪ್ಲೀಟ್ ಬ್ಲ್ಯಾಕ್ ಶೇಡ್ಸ್ ಜಾಸ್ತಿ ಬರುತ್ತೆ. ಓಕೆ, ಓಕೆ. ಜೆನೆಟಿಕಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಶೇಡ್ಸ್ ಜಾಸ್ತಿ ಇದ್ದಾಗ ನಾವು ಬ್ಲ್ಯಾಕ್ ಜೀನ್ ಕಾಂಫಾ ಅಂತಾನೆ ಅಂತೀವಿ. ಅದನ್ನ ನೋಡಿ ತಗೋಬೇಕು. ಒಂದ್ ಕೆಲವು ಸ್ಟ್ರೆಸ್ ಆಗಿ ಸಿಕ್ಕಾದ್ರೂ ಬ್ಲ್ಯಾಕ್ ಆಗೋಗುತ್ತೆ. ಅದಕ್ಕಂತ ಅದು ಬ್ಲ್ಯಾಕ್ ಜೀನ್ ಕಾಂಫಾ ಆಗೋಗಲ್ಲ. ಓಕೆ, ಓಕೆ, ಓಕೆ. ಫಿಶ್ ಹೆಲ್ತಿ ಆಗಿರ್ಬೇಕು. ಜೆನೆಟಿಕ್ಸ್ ನೋಡಿ, ಜೆನೆಟಿಕ್ಸ್ ಗೊತ್ತಿರೋ ಹತ್ರ ವಿಚಾರಿಸ್ಕೊಂಡು ತಗೋಬೇಕು. ಸ್ಟ್ರೆಸ್ ಆಗೈತೆ, ಸಿಕ್ಕಾಗೈತೆ ಅನ್ನೋ ಫಿಶ್ ಇದ್ರೂ ಕೂಡ ನಿಮಗೆ ಬ್ಲ್ಯಾಕ್ ಆಗೇ ಆಗುತ್ತೆ. ಹೇಳಿ ಬ್ರೋ. ಇದು ನೋಡಿ ಬ್ರೋ, ಒಳ್ಳೆ ಗೊಂಬೆ, ವಾಟ್ರಲ್ಲಿ ಯಾವುದೋ ಒಂದು ಗೊಂಬೆ ಆಗ್ದಂಗೆ ಐತಲ್ಲ, ಇದು ಕಾಂಪ್ಯಾಕ್ಟ್ ಬಾಕ್ಸ್ ಬಾಡಿ ಕಾಂಫಾಸ್ ಅಲ್ಲಿ ಬರುತ್ತೆ. ಮರಿ ಇನ್ನ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಮರಿ ಆದ್ರೆ ಇದು ಯೂಸ್ ಆಗಿ ಕಾಣುತ್ತೆ. ಟೈಲ್ ನೋಡಿ ಬ್ರೋ, ಟೈಲ್ ನೋಡಿ ಪರ್ಫೆಕ್ಟ್ ಆಗಿ. ಆ ಮೌತ್ ಟೈಲ್ ಸಖತ್ತಾಗಿರುತ್ತೆ. ವೈಟ್ ಐ ಕ್ಯಾಂಫಾ ಇದು ಅವೈಲೇಬಲ್ ಇದೆ. ಇಲ್ಲಿ ತೋರಿಸ್ತಾರ ಪ್ರತಿಯೊಂದು ಅವೈಲೇಬಲ್ ಇದೆ. ಯಾರಿಗೆ ಬೇಕು ಸ್ಕ್ರೀನ್ಶಾಟ್ ಕಳಿಸಿ ಬುಕ್ ಮಾಡ್ಕೊಳ್ಳಿ. ಇದು GB ಕಾಂಫಾ. GB ಕಾಂಫಾ, ಹೌದು. ಆವಾಗಲೇ ಒಂದು ಕೆಲವು GB ಕಾಂಫಾಸ್ ನೋಡಿರ್ತೀವಿ, ಅದು ಕಂಪ್ಲೀಟ್ ಸೆಟಲ್ ಆಗಿರುತ್ತೆ. ಈ ಕಾಂಫಾ ಸೆಟಲ್ ಆದ್ಮೇಲೆ ಆ ಬ್ಲ್ಯಾಕ್ ಸ್ಪಾಟ್ಸ್ ಹೋಗುತ್ತೆ. ಫೇಸ್ ಹತ್ರ ಇರೋದಲ್ಲ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಫೇಡ್ ಆಗುತ್ತೆ. ಓಕೆ, ಓಕೆ, ಓಕೆ. ಪ್ರಾಪರ್ ಆಗಿ ನಾವು ಅದನ್ನ ಅಕ್ಯುಮುಲೇಟ್ ಮಾಡಿ ರಿಕವರ್ ಮಾಡ್ಕೊಂಡ್ರೆ ಹೋಗೇ ಹೋಗುತ್ತೆ. ಓಕೆ, ಓಕೆ. ನಾವು ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲೋ ಒಂದ್ ಕಡೆ ಉಳ್ಕೊಳ್ಳುತ್ತೆ. ಓಕೆ, ಓಕೆ. ನಾವು ಹೆಂಗೆ ನೋಡ್ಕೋತೀವಿ ಅದ್ರ ಮೇಲೆ ಹೋಗುತ್ತೆ. 100%. ಫುಡ್ ಆಗಿರ್ಬೋದು, ವಾಟರ್ ಎಲ್ಲ 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 ಈಗೇನು ನೋಡ್ತಾ ಇದ್ದೀರಲ್ಲ, ಬ್ಯೂಟಿಫುಲ್ ಫಿಶ್. ಇದಕ್ಕಂದ್ರೆ ಸಪ್ರೇಟ್ ಟ್ಯಾಂಕ್ ಸೆಟಪ್ ಕೊಟ್ಟು ನಿಮ್ಗೆ ನಾನು ವಿಡಿಯೋ ಶೂಟ್ ಮಾಡಕ್ ಬಿಟ್ಟಿರೋದು ಇವಾಗ.
ಓಕೆ. ಇದನ್ನ ಸೆಪರೇಟ್ ಫಾರ್ಮಲ್ಲಿ ಇಟ್ಕೊಂಡಿರೋದು ರೀಸನ್ ಇದೆ. ಹಾಂ, ಬ್ಯೂಟಿಫುಲ್ ಆಗಿರುತ್ತೆ ಬ್ರೋ. ಒಂದೊಂದು ಪಾಯಿಂಟ್ ಇಂದಲೂ ಇಟ್ಸ್ ವೆರಿ ಹೈ ಪ್ರೈಸ್ಡ್. ಇದು ಆಲ್ರೆಡಿ ಕಸ್ಟಮರ್ ಪ್ರೀ ಬುಕಿಂಗ್ ಮಾಡ್ಕೊಂಡಿದ್ಮೇಲೆ ತೊಗೊಂಬಂದು, ಯಾಕಂದರೆ ಹೈ ಬಡ್ಜೆಟ್ ಫಿಶಸ್ನೆಲ್ಲ ನಾವು ಇನ್ವೆಸ್ಟ್ ಮಾಡಿ ವೆಯ್ಟ್ ಮಾಡೋಕ್ಕಾಗಲ್ಲ. ಅದಕ್ಕಂತ ಕಸ್ಟಮರ್ಸ್ ಬರಬೇಕು, ತಗೋಬೇಕು. ಸೊ ಇದನ್ನ ನಮ್ಮ ಕ್ಲೋಸ್ ಕಸ್ಟಮರ್ ಕಮ್ ಫ್ರೆಂಡ್, ಅವ್ರ ಕಸ್ಟಮರ್ ಆಗಿ ಬಂದರೆ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ಸೊ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಸೊ ಅವರು ಥಾಯ್ಲೆಂಡ್ ಇದ್ದಾಗಲೇ ವಿಡಿಯೋ ಕಾಲ್ ಮಾಡಿ ಸೆಲೆಕ್ಟ್ ಮಾಡಿ ತಗೊಂಡಿದ್ದು ಚೆನ್ನಾಗಿ ಬಂದಿದೆ ಬ್ರೋ. ಫಿಶು ನನ್ಕೊಂಡಂಗೆನೆ ಅವ್ರಿಗೆ ದಿಸ್ ಇಸ್ ಮೈ ಥರ್ಡ್ ಫಿಶ್ ನಾನು ಅವ್ರಿಗೆ ಕೊಡ್ತಾ ಇರೋದು. ಓಕೆ. ಫೇಸ್ ಮೇಲೆ ಮಾರ್ಕಿಂಗ್ಸ್ ಆಗಿರಲಿ, ಆಕ್ಟಿವ್ನೆಸ್ ಆಗಿರಲಿ, ತುಂಬಾನೇ ಚೆನ್ನಾಗಿರುತ್ತೆ ಬ್ರೋ. ಇದೆಲ್ಲ ಪ್ರಾಮಿಸಿಂಗ್ ಫಿಶಸ್ ಫ್ಯೂಚರ್ಗೆ. ಈ ರೀಸನ್ಗೆ ನಾವು ಥಾಯ್ಲ್ಯಾಂಡ್ ಹೋಗಿ ಪ್ರತಿ ಸ್ಟಾಕ್ ತೋರ್ಸಾಗ್ಲು ಎವ್ರಿ 2 months once ನಾವು ಥಾಯ್ಲ್ಯಾಂಡ್ ವಿಸಿಟ್ ಮಾಡೋದಕ್ಕೆ ಕಾರಣ ಇದು. ನಮಗೆ ಬೇಕಾಗಿರೋ ಫಿಶ್ ನಮಗೆ ತಗೋಬೇಕು. ನಾವು ಯಾವುದೋ ಆರಿಸ್ಬಿಟ್ಟು ಹೋಲ್ಸೇಲಲ್ಲಿ ತಗೊಳ್ಳಲ್ಲ. ಯಾವ್ಯಾವ ಕಾಂಫಾಸ್ ತಗೊಳ್ತೀವೋ ನಾವು 99% ನಾವು ತೊಗೊಂಬರೋ ಕಾಂಫಾಸಲ್ಲಿ ಆಲ್ಮೋಸ್ಟ್ 100 ಫಿಶ್ ತೊಗೊಂಬಂದ್ರೆ 85 ಫಿಶ್ವರೆಗೂ ಚೆನ್ನಾಗಿ ಪ್ರಾಮಿಸಿಂಗ್ ರಿಸಲ್ಟ್ ಬಂದ್ಬಿಡುತ್ತೆ. ಇಂಡಿಯನ್ ವಾಟರ್ ಸೆಟ್ ಆಗಿಲ್ಲ ಅಂದಮೇಲೆ ಅದಕ್ಕಂತಾನೆ ಒಂದು ಸಿಗಲು ಕಸ್ಟಮರ್ಸ್ ಬರ್ತಾರೆ. ಅದು ಶಾಪ್ ಕೀಪರ್ ಯಾರೋ ಒಬ್ರು ಕೊಟ್ಬಿಡ್ತೀವಿ ರೀಸೆಲ್ಲರ್ಸ್ಗೋ. ರಿಸಲ್ಟ್ ಬಂದಿಲ್ಲ ಅಂದ್ರೆ ನಾವು ಹಿಡ್ಕೊಳಕ್ ಹೋಗಲ್ಲ ಅದನ್ನೆಲ್ಲ. ಈ ಶೇಡ್ಸ್ ಆಕ್ಚುಲಿ ಚೆನ್ನಾಗಿದೆ ಬ್ರೋ. ಈ ಫಿಶ್ ಅಲ್ಲಿ ನಿಮ್ಗೆ ಟ್ರೈ ಕಲರ್ ಶೇಡ್ ತರ ಇರುತ್ತೆ. ಬ್ಲೂ ಮೇಲೆ ಬಂದಿರುತ್ತೆ, ಎಡ್ಜಸ್ ಅಲ್ಲಿ ಆರೆಂಜ್ ಇರುತ್ತೆ, ಫ್ರಂಟ್ ಅಲ್ಲಿ ರೆಡ್ ಇರುತ್ತೆ. ಒಂದು 3 ಕಲರ್ಸ್ ಮಿಕ್ಸಿಂಗ್ ತರ ಇದೆ. ಹಾ, ಟ್ರೈ ಕಲರ್ ತರ ಇದೆ. ಸ್ವಲ್ಪ ದೊಡ್ಡದಾಗಿರೋ ತರ ಕಾಣಿಸ್ತೈತಲ್ವಾ? ಹೌದು. ಸ್ಟ್ರೈಟ್ ಆಗಿ ಇಟ್ಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಬರಲ್ಲ. ಒಂದು ಜಾಗದಲ್ಲಿ ನಿಂತ್ಕೊಂಡಿರ್ತಾನೆ, ಅಗ್ರೆಸಿವ್ ಅಲ್ಲಿ ಓಡಾಡ್ತೈತೆ. ಬ್ರೋ ರೆಡ್ ಬೇಸ್ ಕಾಂಫಾ ಇದು. ಓಕೆ. ಎಲ್ಲೋ ವೈಟ್ ಐಸ್ ಇರುತ್ತೆ. ಇದು ಮಾನ್ಸ್ಟರ್ ಕಾಕ್ ಕಾಂಫಾ ಇದು. ಓಕೆ. ಆಕ್ಚುಲ್ F2 ಸೀರೀಸ್ ಅಲ್ಲೇ ಬರುತ್ತೆ. ಓಕೆ. ಬಟ್ ಇದನ್ನ F2 ಆಗಿ ನಾನು ಕನ್ಸಿಡರ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಒಂದ್ ಸ್ವಲ್ಪ ಸ್ಟಮಕ್ ಬಲ್ಸ್ ತರ ಕಾಣಿಸ್ತೈತೆ. ಬಟ್ ಕಾಂಫಾನೆ ಟೈಲ್ ಅಲ್ಲಿ ನೋಡ್ಬೋದು ನೀವು, ಪರ್ಫೆಕ್ಟ್ ಆಗಿ ಇರುತ್ತೆ. ಓಕೆ. ನಾವು ಆವರೇಜ್ ಪ್ರೈಸ್ಗೆ ಕೊಟ್ಬಿಡ್ತೀವಿ ಅದನ್ನ. ನನಗೆ ಯಾವ್ದು ಕಾಂಪಿಟೇಷನ್ ಗ್ರೇಡ್ ತರ ಅನ್ಸ್ಲಿಲ್ವೋ ಅದನ್ನ ನಾನು ಇಲ್ಲ ತರ ಕೊಟ್ಬಿಡ್ತೀನಿ. ಚೀಪ್ ರೇಟ್ಗೆ ನಾರ್ಮಲ್ SRD ರೇಟ್ ಕೊಟ್ಟರು ಕೊಟ್ಬಿಡ್ತೀನಿ ನಾನು. ಸೊ ಆ ಟೈಲ್ ಎಲ್ಲ ಒಂದು ಸ್ವಲ್ಪ ಕರೆಕ್ಟ್ ಆಗಿದೆ, ಬಟ್ ಸ್ಟಮಕ್ ಊದಿದೆಯಲ್ವಾ. ಸೊ ಎಲ್ಲ ಒಂದ್ ಕಡೆ ಕಾಂಪಿಟೇಷನ್ ಅಂತ ಹೋದಾಗ ಇದಕ್ಕೆ ಅಲ್ಲಿ ಮೈನಸ್ ಪಾಯಿಂಟ್ಸ್ 100% ಆಗಿ ಆಗುತ್ತೆ. ಸೊ ಹಂಗಾಗಿ ಅದನ್ನ ನಾವು ಕೊಡೋಕೆ ಹೋಗಲ್ಲ. ಕೊಟ್ಟರು ಕಸ್ಟಮರ್ಸ್ಗೆ ಇನ್ಫಾರ್ಮ್ ಮಾಡ್ತೀವಿ. ಅವ್ರು ಇಷ್ಟ ಆಯ್ತು ಅಂದ್ರೆ ಇಲ್ಲ ಸರ್ ಒಂದು ಸ್ವಲ್ಪ ಬೆಳೆಸ್ಕೋಬೇಕು ಅಂತ ಯಾರು ಆಸೆ ಇತ್ತು ಅಂದ್ರೆ ನಾನು ಕೊಟ್ಬಿಡ್ತೀವಿ, ಆಯ್ತು ತಗೊಳ್ಳಿ ಅಂತ. ಅದ್ರ ಬಟ್ ಇನ್ಫಾರ್ಮ್ ಮಾಡಿಬಿಟ್ಟೆ ಕಸ್ಟಮರ್ ನಾಲೆಜ್ ಇಂದಾನೆ ಕೊಡ್ತೀವಿ ನಾವು. ನೆಕ್ಸ್ಟ್ ರೆಡ್ ಬೇಸ್ ಕಾಂಫಾ ಬ್ರೋ. ಒಂದ್ ಕಡೆ ನಿಂತ್ಕೊಳ್ಳಲ್ಲ. ಸೊ ಇದು ಅದು ರೆಡ್ ಬೇಸ್ ಕಾಂಫಾನೇ ಬ್ರೋ. ಹೌದು ಬ್ರೋ. ಕಾಂಫಾ ಬೇಬೀಸು ನೀವು ಹೊಸ ಯೂನಿಟ್ ನೋಡಿದಲ್ಲ, ಒಂದು ಗ್ರೂಮಿಂಗ್ ಯೂನಿಟ್ ಒಂದು. ಸೊ ಅಲ್ಲಿಂದ ಎತ್ತಾಕಿರೋ ಅಲ್ಲಿ ಗ್ರೂಮಿಂಗ್ ಮಾಡ್ತಾ ಇದೀವಿ. ಥಾಯ್ಲ್ಯಾಂಡಿಂದ ಮರಿನ ಇಂಪೋರ್ಟ್ ಮಾಡಿ ಇದನ್ನ ಬಾಟ್ಲಿಂಗ್ ಸೈಜ್, ಬಾಟ್ಲಿಂಗಲ್ಲಿ ಇದ್ದಿದ್ದ ಪೀಸ್ ಇವೆಲ್ಲ ಇಂಥ ಪೀಸ್ಗಳು ತೋರಿಸಿ ಇದನ್ನ ಸ್ಟಾಕ್ ಸಿಗುತ್ತೆ ಇನ್ ಕೇಸ್ ಯಾರಾದರೂ. ಬಟ್ ಆದರೆ ಓನ್ಲಿ ಹೋಲ್ಸೇಲ್, ರಿಟೇಲ್ ಇಲ್ಲ. ಮಿನಿಮಮ್ ಇಲ್ಲ, ಸಿಂಗಲ್ ಪೀಸ್ ಇಲ್ಲ, ಮಿನಿಮಮ್ 10 ಪೀಸ್ ಮೇಲೆ ತಗೋಬೇಕು. ಸನ್ ಸೈಜಲ್ಲಿ F2 ಕಾಂಪಾಸ್ ಎಲ್ಲ F2 ಕಾಂಪಾಸ್ನೇ. ಒಳ್ಳೆ ಕ್ರಾಸೆಡ್ ಮಾರ್ಕಿಂಗ್ಸ್ ಇದೆ, ಒಳ್ಳೆ ರೆಡ್ ಬೇಸ್ ಇದು. ಕೈಯಲ್ಲಿ ಹಿಡಿದಿದ್ದಕ್ಕೆ ಸ್ಟ್ರೆಸ್ ಆಗಿರೋದು ರೆಡ್ ಬೇಸ್ ಕಾಂಫಾ ಇದು. ಡ್ಯುವೆಲ್ ಟೆನ್ಷನ್, ಒಳ್ಳೆ ಕ್ರಾಸೆಡ್ ಕ್ವಾಲಿಟಿ. ಸೊ ಯಾವಾಗ ನಮ್ಮ ಹತ್ರ ಒಂದು 250 to 300 ಪೀಸಸ್ ಬಾಟ್ಲಿಂಗಲ್ಲಿ ಇರುತ್ತೆ ಮಿನಿಮಮ್. ನಮಗೆ ದೊಡ್ಡ ಸೈಜ್ ಫಿಶಸ್ ಬಿಟ್ಟು ಮಿನಿಮಮ್ ಸ್ಮಾಲ್ ಸೈಜ್, ಮೀಡಿಯಂ ಸೈಜ್ ಇರೋದು. ಇದು ನೋಡಿ ಆಲ್ರೆಡಿ ಹೆಡ್ ಪಾಪ್ ಆಗೋಗಿರುತ್ತೆ. ಯೂಶಲಿ ಕಾಂಫಾ ಹೆಡ್ ಪಾಪ್ಸು, ಕಾಂಫಾ ಮರೀಸ್ಗೆ ಬೇರೆ ಸ್ಟೇಟ್ ಮೇಲೆ ಡಿಪೆಂಡ್ ಆಗ್ತಾ ಇದ್ರು ನಮ್ಮವರು. ಇನ್ಮೇಲೆ ಅದು ಕೂಡ ನಮ್ಮ ಹತ್ರನೇ ಅವೈಲಬಿಲಿಟಿ ಇರುತ್ತೆ. ಇದು ಬಾಟ್ಲಿಂಗ್ಲಿ ಇರುವಂಥ ಕಾಂಫಾ ಕ್ವಾಲಿಟೀಸು. ಸೊ ಇದ್ರಲ್ಲಿ ನಮ್ಮ ಹತ್ರ GBs ಇದೆ, ಡ್ಯುವೆಲ್ ಶೇಡ್ಸ್ ಇದೆ. ಇನ್ ಕೇಸ್ ಕಾಂಫಾ ಬೇಬೀಸ್ ಬೇಕು, ಹೆಡ್ ಪಾಪ್ಸ್ ಬೇಕು ಅನ್ನೋರು ಬರ್ಬೋದು. ಇಲ್ಲಿ ನೋಡಿ ಯಾವುದೇ VVIPಗೆ ಕಡಿಮೆ ಇಲ್ಲ ಇದು. ಮರಿ ಬ್ರೋ, ಇನ್ನ ಮರಿ ಪಾರ್ಟಿಷನ್ ಇಂದ ಪ್ರೈಸ್ ಅಲ್ಲಿ ತಗೊಂಡ್ಬರ್ತೀವಿ. ಪ್ಯಾರೆಂಟ್ ನ ಸೆಲೆಕ್ಟ್ ಮಾಡಿ ಆಲ್ರೆಡಿ 5 ಅಂತ 3 ಅಂತ ಇದೆ ನೋಡಿ ತಲೆ ಮೇಲೆ 3 ಅಂತ ಕಾಣಿಸ್ತೈತಲ್ಲ. ಸೊ ಇದು ಆಲ್ರೆಡಿ VIP ಕ್ಯಾಟಗರಿ ಫಿಶಸ್ ಇವೆಲ್ಲ. ಅಂದರೆ ಪರ್ಲಿಂಗ್ಸ್ ಕ್ವಾಲಿಟಿ. ಯಾರಾದ್ರೂ ಇನ್ಮೇಲೆ ಮರಿ ಬೇಕು, ಕಾಂಫಾ ಬೇಬೀಸ್ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಫಾಸ್ ಮಾತ್ರ ಇಲ್ಲ, SRD ಇನ್ಮೇಲೆ ಇಂಪೋರ್ಟೆಡ್ ಎಲ್ಲ ಮರಿನೂ ಮಾಡ್ತೀವಿ. ಬಟ್ ಓನ್ಲಿ ಹೋಲ್ಸೇಲ್. ಮಿನಿಮಮ್ 10 ಪೀಸ್ ತಗೋಬೇಕು.
ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಹ್ಯಾಂಡ್ ಪಿಕ್ ಮಾಡಿದ್ರೆ ಒಂದು ಕ್ವಾಲಿಟಿ ಬರುತ್ತೆ. ನೋಡಿ ಆ ಐಸ್ ಹತ್ರ ಎಲ್ಲ ಎಷ್ಟು ಪರ್ಲ್ ಮಾರ್ಕ್ಸ್ ಪ್ರಾಮಿನೆಂಟ್ ಆಗಿ ಸಕ್ಕ ಡಾರ್ಕ್ ಆಗಿದೆ. ಇದೆಲ್ಲ ಬ್ಯೂಟಿಫುಲ್. ಈ ಮೌತ್ ಶೇಪ್ ಎಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ. ಇನ್ನ ಮರಿ ಅದು ಪೀಸಸ್ ಈ ತರ ಸಿಗುತ್ತೆ ನಿಮಗೆ. ಪಾರ್ಟಿಷನ್ ಸೈಜು, ಇಂಪೋರ್ಟೆಡು ಎಲ್ಲ ಸೈಜಲ್ಲೂ ನಮ್ಮ ಹತ್ರ ಸಿಗುತ್ತೆ. ಇನ್ಮೇಲೆ ನೀವು ಕಾಂಫಾಸ್ಗೆ ಬೇರೆ ಎಲ್ಲೂ ಹುಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ಇಂಪೋರ್ಟೆಡ್ SRD ಫ್ರೈಸು ಮಾಡ್ತೀವಿ. ಆ ಯೂನಿಟಿನ ರೆಡಿ ಆಗ್ತಾ ಇದೆ. ಅಲ್ಲೊಂದು 600 ಬಾಟ್ಲಿಂಗ್ಸ್ ಆಗ್ತಾ ಇದ್ದೀವಿ. ಸೊ ಅದಾದಷ್ಟು ಬೇಗ ಆದರೆ ಅಲ್ಲಿ ಅದ್ರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಸೋಣ. ಇದು ಡ್ಯುಯಲ್ ಟೋನ್, ರೆಡ್ ಅಂಡ್ ಯೆಲ್ಲೋ ಬರುತ್ತೆ. ಡ್ಯುಯಲ್ ಟೋನ್ ಕ್ಯಾಂಫಾ. ಸೊ ಈ ತರ ಕಾಂಫಾ ವೆರೈಟೀಸ್ ನಮ್ಮ ಹತ್ರ ಮರಿಗಳು ತುಂಬಾ ಇದೆ. ಇಲ್ಲಿ ನೋಡಿ, ಅಲ್ಲಿ ಪಾರ್ಟಿಷನ್ ಹಾಕಿದೀವಿ ನೋಡಿ. ಪಾರ್ಟಿಷನ್ ಸೈಜ್ ಕೊಟ್ಟಿದ್ದೀವಿ. ಆಗಲಿ ನೀವು ಒಂದು ಕ್ಲಿಪ್ಪಿಂಗ್ ಶೂಟ್ ಮಾಡಿದ್ರಿ. ಸೊ ಇವೆಲ್ಲ ಬಂದ್ಬಿಟ್ಟು ಫ್ಯೂಚರ್ಗೆ ಬ್ಯೂಟಿಫುಲ್ ಫಿಶಸ್. ಇದು ಕೂಡ F2 ಕ್ಯಾಂಫಾ ಡ್ಯುಯಲ್ ಟೋನೆ. ಹೆಡ್ ಪಾಪ್ ನೋಡಿ ಆಲ್ರೆಡಿ ಆಗೋಗಿದೆ. ಕಾಂಫಾ ಬೇಬೀಸ್ ಈ ಥರ ಸುಮಾರು ಬೇಬೀಸ್ ಹಾಕಿದ್ದೀವಿ ಬ್ರೋ. ಆಗಲೇ ನೋಡಿದ್ರಲ್ಲ ಬ್ರೋ, ಅದೇ ಥರ ಇದು ಕೂಡ ಅದು ಅದೇ ಸೈಜೇ. ಪಾರ್ಟಿಷನ್ ಹಾಕಿಟ್ಟಿದ್ದೀವಿ. ಸೊ ಬಾಟ್ಲಿಂಗ್ ಯೂನಿಟ್ ಒಂದು ಹೊಸದು ಮಾಡಿದ್ದೀವಿ ನಾವೇ. ಮರೀಸು ನಾವೇ ಗ್ರೂಮ್ ಮಾಡ್ತೀವಿ. ಬಟ್ ಅದನ್ನು ದೊಡ್ಡ ಸೈಜ್ ಮಾಡೋಷ್ಟು ಟೈಮ್ ಇಲ್ಲ ನಮಗೆ. ಹೆಡ್ ಪಾಪ್ ಮಾಡಿ ಕೊಟ್ಬಿಡ್ತೀವಿ. ಸೊ ಇಂಪೋರ್ಟೆಡ್ ಹೆಡ್ ಪಾಪ್ಸು ಇನ್ಮೇಲೆ ನಮ್ಮ ಹತ್ರನೂ ಅವೈಲೇಬಲ್ ಸಿಗುತ್ತೆ ನಿಮಗೆ. ಸೈಜ್ ಎಷ್ಟು ಸಣ್ಣದಾಗಿದೆ, ಆದರೆ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್. ಇದು ಡ್ಯುಯಲ್ ಟೋನ್ ಕಾಂಫಾ. ಈ ಸರಿ ಎಲ್ಲ ಕಾಂಫಾ ಸ್ಟಾಕ್ಸ್ ರೀಸೆಂಟಾಗಿ ತಾಲೆನೋವು ಬಂದ್ರಿ ಸ್ಟಾಕ್ ತೊಗೊಂಬರಕ್ಕೆ. ಓಕೆ. ಸೊ ಕಾಂಫಾ ಹ್ಯಾಂಡ್ ಪಿಕ್ ಮಾಡಿರೋ ಪೀಸಸ್. ಇದೇನು GB ಕಾಂಫಾ ಅಂತ ಆ ಥರದ? ಇಲ್ಲ, ಇದು ಡ್ಯುಯಲ್ ಟೋನ್ ಕ್ಯಾಂಫಾ. ಓಕೆ. 3 ಇಂಚಸ್ಗಿಂತ ಕಡಿಮೆ ಸೈಜು. ಓಕೆ. ಆಗಲೇ ನೀವು ನೋಡಿದ್ದು GB ವೇರಿಯಂಟ್ ಅಲ್ಲಿ ಒಂದಿದೆ ತೋರಿಸ್ತೀನಿ. ಓಕೆ. ಇದು F2 ಡ್ಯುಯಲ್ ಟೋನ್ ಕ್ಯಾಂಫಾ ಸ್ಟ್ರೆಸ್ ಅಲ್ಲಿದೆ. ಓಕೆ. ಒಳ್ಳೆ ಪರ್ಲ್ ಮಾರ್ಕಿಂಗ್ಸ್ ಚೆನ್ನಾಗಿರುತ್ತೆ. ಮತ್ತೆ ಡ್ಯುಯಲ್ ಶೇಡ್ ಇರುತ್ತೆ. ಟೈಲ್ ಮೌತ್ ಕಾಂಫಾಗಿರೋ ಕ್ಯಾರೆಕ್ಟರಿಸ್ಟಿಕ್ಸ್ ಮೇನ್ ಅದು. ಓಕೆ. ಟೈಲ್ ಮೌತು, ಆ ಕಲರೇಷನ್ಸ್, ಆ ಟೈಲ್ ಪ್ರಾಪರಾಗಿ ರ್ಯಾಪ್ ಆಗಬೇಕು ಅಗ್ರೆಸಿವ್ ಆದಾಗ. ಈ ಪಾಯಿಂಟ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿರುತ್ತೆ ನಮ್ಮ ಕಂಫಾಸ್ ಎಲ್ಲ. ಓಕೆ. ಇನ್ನ ಸ್ಟ್ರೆಸ್ ಇಂದ ಕಲರ್ ಆಚೆ ಬಂದ್ರೆ ಇನ್ನ ಬ್ಯೂಟಿಫುಲ್ ಆಗಿರುತ್ತೆ. ಇದು ಒಂದು ಸ್ವಲ್ಪ ಸ್ಟ್ರೆಸ್ ಅಲ್ಲಿದೆ. F2 ಡ್ಯುಯಲ್ ಟೋನ್ ಕ್ಯಾಂಫಾನ್ ಇದು ಕೂಡ. ನೆಕ್ಸ್ಟ್ ರೆಡ್ ಬೇಸ್ ಕ್ಯಾಂಫಾ. ಆಕ್ಚುಲಿ ಇದು GB ಸ್ಟ್ರೈನ್ ಅಂತೀವಿ. ಸಿಮಿಲರ್ ಟು GB ಕಾಣುತ್ತೆ. ಆ ಬ್ಲಾಕ್ ಶೇಡ್ ಹೋಗ್ಬೇಕು. ಆ ಬ್ಲಾಕ್ ಶೇಡ್ ಆಗ್ತಾ ಇದೆಯಲ್ವಾ, ಅದು ಫೇಡ್ ಆಗಬೇಕು. ಅವಾಗ ಇದ್ರದ್ದು ಒರಿಜಿನಲ್ ಕಲರೇಷನ್ಸ್ ಆಚೆ ತೋರಿಸುತ್ತೆ. ಇವಾಗ ಅದು GB ಸ್ಟ್ರೈನ್ ಅಲ್ಲೇ ಇರುತ್ತೆ ಅದು. ಓಕೆ. ಓಕೆ. ಇವಾಗ GB ಕ್ಯಾಟಗರಿಗೆ ಸೇರ್ಬೇಕು ಅದು. ಓಕೆ. ಓಕೆ. ಚೆನ್ನಾಗಿದೆ, ಸ್ಟಾಕ್ ಚೆನ್ನಾಗಿದೆ ಈ ಸರಿ. ಕಲೆಕ್ಷನ್ಸು 95 to 80 ಕಾಂಫಾಸ್ ಮಾತ್ರ ಹ್ಯಾಂಡ್ ಪಿಕ್ ಮಾಡಿದ್ವಿ. ಓಕೆ. ದಟ್ಸ್ ದ ಹೈಯೆಸ್ಟ್ ಕ್ವಾಂಟಿಟಿ. ಅವ್ರ ಹ್ಯಾಂಡ್ ಪಿಕ್ ಅಷ್ಟು ಸೆಲೆಕ್ಷನ್ ಬಿಡೋದು. ಒಂದು 3-4 ಫಾರ್ಮ್ಸ್ ವಿಸಿಟ್ ಮಾಡಿ ಹ್ಯಾಂಡ್ ಪಿಕ್ ಮಾಡ್ಕೊಂಡ್ರಿ ಸ್ಟಾಕ್ಸ್ನ. ಒಂದು ಕೆಲವು ಆಲ್ರೆಡಿ ಸೇಲ್ ಆಗೋಯ್ತು, ಒಂದು ಕೆಲವು ಪೀಸ್ ಬಂದಿದೆ. ಇವಾಗ ನೀವು ಅವಾಗಲೇ ನೋಡೋದಕ್ಕೂ ಈಗ ನೋಡೋದಕ್ಕೂ ನೋಡಿ ಸ್ಟಾಕ್. ನಾನು ಸ್ವಲ್ಪ ಕಲರೇಷನ್ಸ್ ಇನ್ನೂ ಜಾಸ್ತಿ ಓಪನ್ ಆಗ್ತಾ ಇದೆ. ಸ್ಟ್ರೆಸ್ ಆದಾಗ ಫುಲ್ ಡಿಮ್ ಆಗ್ಬಿಡುತ್ತೆ. ಹೌದು. ಆ ಟೈಲ್ ನೋಡಿ ಬ್ರೋ, ಅದೇ ಪೋರ್ಷನ್ ಅನ್ನೋದು ಕಾಂಫಾಸ್ಗೆ ಆ ಥರ ರ್ಯಾಪ್ ಆಗಿರಬೇಕು ನೋಡಿ. ಕ್ಲೋಸ್ ಟೈಲ್ ಬರಬೇಕು. ಕಸ್ಟಮರ್ಸ್ ಯಾರು ನೋಡ್ತಾ ಇದ್ರೆ ಇದ್ರ ಸ್ಕ್ರೀನ್ ಶಾಟ್ ಕಳಿಸ್ಬಿಟ್ಟು ಪ್ರೈಸ್ ಕೇಳಿದ್ರೆ ನಾವು ಇನ್ಫಾರ್ಮ್ ಮಾಡ್ಬೋದು. ಯಾಕಂದರೆ ಪ್ರಾಬ್ಲಮ್ ಏನು ಗೊತ್ತಾ ಬ್ರದರ್, ಯಾಕೆ ಈ ಕಾಂಫಾಸಲ್ಲಿ ಪ್ರೈಸ್ ಅನ್ನೋಕ್ಕಾಗಲ್ಲ ಸ್ಟಾರ್ಟಿಂಗಲ್ಲಿ ಅಂತಂದರೆ, ನಾವು ಯಾವುದೂ ಕೂಡ ಹಂಗೆ ಕಸ್ಟಮರ್ಸ್ಗೆ ಥಾಯ್ಲೆಂಡ್ ವಿಡಿಯೋ ತೋರಿಸ್ಬಿಟ್ಟು ರೀಸೇಲ್ ಮಾಡ್ತಾ ಇಲ್ಲ. ಕಾಂಫಾಸು ಥಾಯ್ಲೆಂಡ್ ತಂದು ಇಲ್ಲಿ ಗ್ರೂಮ್ ಮಾಡಿ ಅದಾದ್ಮೇಲೆ ಕೊಡ್ತಾ ಇದೀವಿ. ಈ ಗ್ರೂಮಿಂಗ್ ಟೈಮಲ್ಲಿ ಅಲ್ಲಿ ಸೂಪರ್ ಆಗಿದ್ದಂಥ ಕಾಂಫೈಲ್ ವರ್ಸ್ಟ್ ಆಗೋಕ್ಕೂ ಚಾನ್ಸಸ್ ಇದೆ, ಅಲ್ಲಿ ವರ್ಸ್ಟ್ ಆಗಿದ್ದ ಕಾಂಫೈಲ್ ಸೂಪರ್ ಆಗಿರೋ ಚಾನ್ಸಸ್ ಇದೆ. ಸೊ ಇಲ್ಲಿ ಇಂಡಿಯನ್ ವಾಟರ್ ಸೆಟ್ ಆಗೋದು, ಅಡಾಪ್ಟ್ ಆಗಲು ಟೈಮ್ ತಗೊಳುತ್ತೆ. ನಾವು ಆ ರೀಸನ್ಗೋಸ್ಕರ ನಾವು ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ನೋಡಿ, ಸ್ಟ್ರೆಸ್ ಮಾರ್ಕ್ಸ್ ಇದೆಯಲ್ವಾ, ಸ್ಟ್ರೆಸ್ ಮಾರ್ಕ್ಸ್ ಎಲ್ಲ ಹೋದ್ಮೇಲೆ ಇದು ಇನ್ನೂ ಬ್ಯೂಟಿಫುಲ್ ಆಗಿ ಟರ್ನ್ ಆಗುತ್ತೆ. ಇದು ಸ್ಟ್ರೆಸ್ ಅಲ್ಲಿದೆ. ಕರೆಕ್ಟ್. ನಾನೇ ಒಂದು XYZ ಪ್ರೈಸ್ ಕೋಟ್ ಮಾಡಿ ಅದು ಇದಕ್ಕೆ ವರ್ತಾಗಿಲ್ಲ ಅಂತಂದ್ರೆ ನಮ್ಗೆ ಬೇಜಾರಾಗುತ್ತೆ. ಎಲ್ಲೂ ಓವರ್ ಪ್ರೈಸಿಂಗ್ ಕೊಟ್ಬಿಟ್ಟು ಈಗ ರೀಸೇಲ್ ಮಾಡೋರು ಏನ್ ಮಾಡ್ತಾರೆ, ಥಾಯ್ಲೆಂಡ್ ವಿಡಿಯೋ ತೋರಿಸ್ಬಿಡ್ತಾರೆ, ಅದಕ್ಕೊಂದು ರೇಟ್ ಅಂದ್ಬಿಡ್ತಾರೆ. ಕಸ್ಟಮರ್ಸ್ ಇದೇ ಫಿಶ್ ಅಂದ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಆ ತರ ದುಡ್ಡು ಕಳ್ಕೊಂಡಿರೋರು ಬಹಳಷ್ಟು ಜನ. ನಮ್ಗೆ ದಿನಾ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ ಕಸ್ಟಮರ್, ಸರ್ ಈ ಕಲರ್ ಹೆಂಗ್ ರೀಗೇನ್ ಮಾಡೋದು ಅಂತ. ಎಡಿಟ್ ಮಾಡೋದು ಎಲ್ಲಿಂದ ರೀಗೇನ್ ಮಾಡೋಕ್ಕಾಗುತ್ತೆ? ಗುರುದು GB ಕಾಂಫಾ ಇದು 1.5 ಇಂಚಿನ ನಾನೇ ಗ್ರೂಮ್ ಮಾಡಿದ್ದೀನಿ ನಂಬಕ್ಕಾಗತ್ತಾ? ನಾನು ಫಸ್ಟ್ಲಾಗಿ ಹಿಡ್ಕೊಂಡಿದ್ದನ್ನ 1.5 ಇಂಚು ಇಷ್ಟೇ ಇದ್ದಿದ್ದು ಫಿಶ್, ಈ ಸೈಜಲ್ಲಿ ಇದ್ದಿದ್ದು.
ಆಲ್ಮೋಸ್ಟ್ ಇಷ್ಟೇ ಇದ್ದಿತ್ತು ಮರಿ ಅದು. ನಾನು ಅವಾಗ ನಾನೇ ಗ್ರೂಮ್ ಮಾಡ್ತಾ ಇದ್ದೀನಿ. ಫ್ರಂಟ್ ಫಾಲಿಂಗ್ ಕಾಕ್ ಬರುತ್ತೆ, ಇವಾಗ ಒಂದು 4 inches ಇದೆ. ಆ GB ಬ್ಲ್ಯಾಕ್ ಶೇಡ್ಸ್ ಹೋಗ್ಬೇಕು, ಹೋದ್ಮೇಲೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಫಿಶ್. ಸೂಪರ್. ಆ ಪರ್ಫೆಕ್ಟ್ ರ್ಯಾಪ್ ಟೇಲ್ ಆಗ್ಬೋದು, ಆ ಬಾಡಿ ಸ್ಟ್ರೈನ್ ಕಲರೇಷನ್ಸು, ಫಿಶ್ ಅಗ್ರೆಸಿವ್ ಆದಾಗ ಅದು ಟೈಲ್ ಪ್ರಾಪರ್ ಆಗಿರುತ್ತೆ ಇದರಲ್ಲೆಲ್ಲ. ಇದನ್ನ ನಾನೇ ಪರ್ಸನಲ್ ಗ್ರೂಮ್ ಮಾಡ್ತಾ ಇದ್ದೀನಿ. GB ಸ್ಟ್ರೈನ್ ಬರುತ್ತೆ ಬ್ರೋ ಕ್ಯಾಂಫರ್. F4 ಆಕ್ಚುಲಿ F3 ಇದು. ಬಟ್ ಸೊ ಇದು ನಿಮಗೆ ಕಲರೇಷನ್ ವೈಸ್ ನಿಮ್ಗೆ ಸ್ವಲ್ಪ ಡಾರ್ಕ್ ಬರುತ್ತೆ, ಸ್ವಲ್ಪ ಲೈಟ್ ಬರುತ್ತೆ, ಅದು ಬೇರೆ ಸ್ಟ್ರೈನ್ ಬೇರೆ ಬರುತ್ತೆ. ಈಗ ನೋಡಿ ಈ ಫಿಶ್ ಏನು 2 ಇಂಚ್ ಇರುತ್ತೆ, ಆ ಬಾಡಿ ಮೌತ್ ಇಂದ ಟೈಲ್ ವರೆಗೂ ಹೆಂಗಿದೆ ನೋಡಿ. ಇದೇ ಥಾಯ್ಲೆಂಡ್ ವಿಡಿಯೋದಲ್ಲಿ ಎಷ್ಟು ಎಡಿಟ್ ಮಾಡಿರ್ತಾರೆ ಅಂದ್ರೆ ನೀವು ಕಂಡಿಡಕ್ಕೆ ಆಗಲ್ಲ ಈ ಮೀನ್ನ. ಸೊ ಯಾರೇ ಸೆಲ್ಲರ್ಸ್ ತೋರಿಸಿದ್ರು ಕೂಡ 1 ಸರಿ 2 ಸರಿ ಅದನ್ನ ವಾಟ್ಸಪ್ ಕಾಲಲ್ಲಿ ನೋಡಿ ಅದಾದ್ಮೇಲೆ ತಗೊಳ್ಳಿ, ಇಲ್ಲ ಡೈರೆಕ್ಟ್ ವಿಸಿಟ್ ಮಾಡಿ ತಗೊಳ್ಳಿ. ಸೊ ಬೆಸ್ಟ್ ಡೈರೆಕ್ಟ್ ವಿಸಿಟ್ ಮಾಡೋದು ಬೆಸ್ಟ್. ಹೌದು, ಅವಾಗ ನಿಮ್ಗೆ ಕ್ವಾಲಿಟಿ ಗೊತ್ತಾಗ್ಬಿಡುತ್ತಲ್ಲ. ಸೊ ಸುಮ್ಮನೆ ಏನೋ ವಿಡಿಯೋ ನೋಡಿ ಆಮೇಲೆ ಏನೋ ತಗೊಳ್ಳೋದು ಬದಲು ಡೈರೆಕ್ಟ್ ನೋಡಿ ಕಣ್ಣಾರೆ ನೋಡೋದು ಅವ್ರು ಬೆಸ್ಟ್. ಪ್ಲೀಸ್ ತಗೋದ್ಮೇಲೆ ನಾವು ಏನು ಮಾತಾಡೋಕ್ಕಾಗಲ್ಲ ಆ ಥರ ಕಸ್ಟಮರ್. ನಾನು ಅದಕ್ಕೆ ಇರೋ ಕಸ್ಟಮರ್ ವಿಸಿಟ್ ಮಾಡಿ ಅಂತಾನೆ ಡೈರೆಕ್ಟಾಗಿ ಇನ್ವೈಟ್ ಮಾಡೋದು. GB ಕಾಂಫಾ ಬ್ರೋ ಇದು. ಓಕೆ. ಸೊ ಇದು ನಿಮಗೆ ಫುಲ್ ಬಂದು ಸಿಲ್ವರ್ ಕಲರ್ ವೈಟ್ ಮಿಲ್ಕಿಶ್ ಬ್ರೋ, ಮಿಲ್ಕಿಶ್ ವೈಟ್ ಪ್ಯಾಟರ್ನ್ಸ್ ಬರುತ್ತೆ. ಓಕೆ. ಇನ್ನು ನಾವು ಯಾವ್ದು ಡಿಸ್ಪ್ಲೇ ಮಾಡಿಲ್ಲ, ಎಲ್ಲ ನೀವೇ ಫಸ್ಟ್ ವಿಡಿಯೋ ಸ್ಟಾಕ್ ಶೂಟ್ ಮಾಡ್ತಾ ಇರೋದು. ಓಕೆ. ಸೊ ಒಂಥರ ಡಿಫ್ರೆಂಟ್ ಆಗಿ ಆ್ಯಕ್ಚುಲಿ ಕಲರ್ ಇದೆ ಆ್ಯಕ್ಚುಲಿ. ಹೌದು. ಇದು ರೆಡ್ ಐ ಬರುತ್ತೆ, ವೈಟ್ ಐ ಬರುತ್ತೆ ಬ್ರೋ? ಬ್ರೋ ಇದು ರೆಡ್ ಐ ಬರುತ್ತೆ ಬ್ರೋ. ಐಗಿಂತ ಕ್ವಾಲಿಟಿ ಪರ್ಲ್ ಮಾರ್ಕಿಂಗ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಹೌದು. ಇದು GB ಕಾಂಫಾ F12 ಬರುತ್ತೆ. ಓಕೆ. ಏನು ಸೈಜ್ ಇದೆ ಪ್ರೆಸೆಂಟ್ ಇದು ಬ್ರೋ? ಹಾರ್ಡಿ ಒಂದು 2.5 inches ಇರುತ್ತೆ ಬ್ರೋ. 2.5 inches ಅಷ್ಟೇ. ಹೌದು. ಓಕೆ. ಮ್ಯಾಕ್ಸಿಮಮ್ ಸೈಜ್ ಅಷ್ಟೇ ಇರೋದು, ಮರಿ ಅದು. ಇದು GB ಕಾಂಫಾನೇ ಬ್ರೋ. ಓಕೆ. ಸೊ ಪ್ಯಾರೆಟ್ ಹಾಕೋದೇ ಅದನ್ನ ಟೆಂಪ್ಟ್ ಮಾಡ್ಲಿಕ್ಕೆ ಅಂತಾನೆ. ಅವಾಗಿನ ಕಲರೇಷನ್ ಬ್ರೈಟ್ ಆಗುತ್ತೆ ಆ್ಯಕ್ಚುಲಿ. ಟೆಂಪ್ಟ್ ಮಾಡ್ಲಿಕ್ಕೆ ಅಂತಾನೆ, ಅಗ್ರೆಸಿವ್ ಆಗುತ್ತೆ ಅವಾಗ. ನಾವು ನಾರ್ಮಲಾಗಿ ಕೈಯಲ್ಲಿ ಹಿಡಿದಾಗ ಏನಾಗುತ್ತೆ ಅಂದರೆ ಸ್ಟ್ರೆಸ್ ಆಗಿ ಹೋಗುತ್ತೆ, ಪೊಟೆನ್ಷಿಯಲ್ ತೋರಿಸಲ್ಲ. ಓಕೆ ಓಕೆ. ಸೊ ಡಾಮಿನೇಟ್ ಮಾಡೋದು ಅದು ಏನಿಲ್ಲ. ಹೌದು. ತುಂಬ ಹೊತ್ಬಿಟ್ರೆ ಅದನ್ನ ಕಚ್ಚಾಡಿ ಅದಕ್ಕೆ ಏನಾದರೂ ಗಾಯ ಮಾಡೋ ಥರ ಹರ್ಟ್ ಆಗೋದು. ಬಟ್ ನಾವು ಬೇಗ ತೆಗೆದು ಬಿಡ್ತೀವಿ ಫಿಶಸ್, ಅಷ್ಟೊತ್ತು ತಗೊಂಡು ಇಡಲ್ಲ, ಯಾಕಂದ್ರೆ ಆ ಪ್ಯಾರೆಟ್ ನಮಗೂ ಬೇಕಲ್ವಾ. ಹೌದು. ಇದು F2ನೇ ಬ್ರೋ. ಓಕೆ. ಡ್ಯುವೆಲ್ ಟೋನು. ಸೊ ಡ್ಯುವೆಲ್ ಟೋನ್ F2 ಇದು. F2 ಕಾಂಫಾ. F2 ಅನ್ನೋ ಸೀರೀಸು. F2 ಸೀರೀಸ್ ಕಾಂಫಾ ಬ್ರೋ. F2 ಕಾಂಫಾ ಯೂಶಲಿ ಕಸ್ಟಮರ್ಸ್ಗೆ ಈ ಡ್ಯುವೆಲ್ ಟೋನ್ ರೆಡ್ ಬೇಸು ಎಲ್ಲೋ ಬೇಸ್ ಅಂತ ಕೇಳ್ತಾರೆ. ಬಟ್ ಇಲ್ಲಿ ಕಸ್ಟಮರ್ ಇವ್ರು ಸುಮಾರು ತಿಂಗಳಿಂದ ಫಾಲೋ ಅಪ್ ಮಾಡ್ತಾ ಇದ್ರು, ಸುಪ್ರೀತ್ ಸರ್ ಅಂತ. ಸೊ ಕಾಂಫಾಸ್ ಬಂದಾಗ ನಾನೇ ಬರ್ತೀನಿ ಅಂತ ಪರ್ಸನಲ್ ಬಂದರು. ಸರಿ ನೋಡಿ ಸರ್ ಬಿಟ್ಬಿಟ್ಟೆ. ಎಷ್ಟು ಪರ್ಫೆಕ್ಷನ್ ಆಗಿ ನೋಡ್ಬಿಡಿ ಇದನ್ನ EP ಸೆಲೆಕ್ಟ್ ಮಾಡಿದ್ರು ಗೊತ್ತಾ. ಬಿಕಾಸ್ ಇಟ್ ವಾಸ್ ಒನ್ ಆಫ್ ಮೈ ಪರ್ಸ್ನಲಿ ನಾನು ತುಂಬ ಇಷ್ಟ ಆದಂಥ ಕ್ವಾಲಿಟಿ. ಯಾಕೆಂದರೆ ಆ್ಯನಟಮಿ ಆಗಲಿ, ಆ ಪ್ರಾಪರ್ ಬೇಬಿ ಫೇಸು, ಒಳ್ಳೆ ವೈಟ್ ಫಿಶು, ಆ ಫ್ಲೇರ್ ಮಾಡಿದಾಗ ಅದ್ರ ಬ್ಯೂಟಿನೆಸ್ ಕಾಣಿಸುತ್ತೆ. ಆ್ಯಕ್ಚುಲಿ ಫ್ರಂಟೆಡ್ ಬರಬೇಕಾಗಿರೋ ಕ್ವಾಲಿಟಿ ಇದು. ಫಿಶು ವೀಡಿಯೋದಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ಬೋದು, ಬಟ್ ಆಟ್ಲಿ 3 inches ಇದೆ. ಫಿಶ್ ಪೊಟೆನ್ಷಿಯಲ್ ಅಂದರೆ ಕಾಂಫಾ ಅಂದರೆ ಹಿಂಗಿರ್ಬೇಕು. ಕಾಂಫಾ ಅಂದರೆ ಇದೇ ಕ್ವಾಲಿಟಿ ಕಾಂಫಾ ಅದು. ಸೊ ಈ ಥರ ಲೈಕ್ ಮಾಡೋ ಕಸ್ಟಮರ್ಸ್ ನಂಗೆ ತುಂಬ ಇಷ್ಟ ಆಗಿದೆ. ಯಾಕೆಂದರೆ ದಿಸ್ ಇಸ್ ಒನ್ ಆಫ್ ದ ಪೆಕ್ಯುಲಿಯರ್. ಈ ಕಾಂಫಾಸ್ ಪ್ಯೂರಾಗಿ ನೋಡ್ತಾರಲ್ಲ, ಆನಟಮಿ ಲೈನೇಜು, ಸೊ ಅವಂಥವ್ರಿಗೆ ಮಾತ್ರ ಇದು ಇಷ್ಟ ಆಗುತ್ತೆ. ಈಗ ಫ್ಯಾನ್ಸಿ ಎಲ್ಲ ಸ್ಟಾರ್ಟ್ ಮಾಡೋರು ಎಲ್ಲೋ ರೆಡ್ಡು ಡ್ಯುವೆಲ್ ಟೋನ್ ಕ್ಲಾಸಿಕ್ ಅಂತ ಹೋಗ್ಬಿಡ್ತಾರೆ. ಬಟ್ ಅವ್ರನ್ನೇ ಕೇಳೋಣ ಯಾಕೆ ಇಷ್ಟ ಆಯಿತು ಈ ಫಿಶ್ ಅಂತ. ನಾನೆಲ್ಲ ಅಂದ್ಬಿಟ್ಟಿದ್ದೀನಿ ಸರ್, ಯಾಕೆ ಈ ಫಿಶ್ ಇಷ್ಟ ಆಯಿತು ಸರ್ ಬಂದಾಗ? ಫಸ್ಟ್ ಆಫ್ ಆಲ್ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗೋದು ಐಸ್ ಅಟ್ರಾಕ್ಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾನು ನೋಡಿದ್ದು, ಮತ್ತೆ ನಾನು ಹೆಡ್ ನೋಡ್ಬೇಕಂತೇನಿಲ್ಲ, ಬಟ್ ನಾನು ಮೇನ್ಲಿ ನೋಡಿದ್ದೆ ಹ್ಯಾಮರ್ ಹೆಡ್ ನೋಡಬೇಕು ಅಂತ. ಇವನ್ ನಾವು ಬಾಡಿ ಶೇಪ್ ಆಗಲಿ, ಇವನ್ ನಾವು ಟಮಿ ಸೈಡ್ ನೋಡಿದ್ರು ಕೂಡ ಫ್ಲಾಟ್ ಆಗಿದೆ, ಎಲ್ಲೂ ಬಂಪ್ ಆಗಿಲ್ಲ. ಇವನ್ ಟೈಲ್ ಕೂಡ ಕಂಪ್ಲೀಟ್ ಫುಲ್ ಆಗಿದೆ, ಎಲ್ಲೂ ನಿಮಗೆ ಹಾಫ್ ಕಟ್ ಆಗಿರೋದಾಗಲಿ ಎಲ್ಲೂ ಇಲ್ಲ. ಸೊ ಈಗೆಲ್ಲ ನಾವು ಮೂವ್ ಮಾಡಿದಾಗ ಕ್ಲೀನಾಗಿ ಅದೆಲ್ಲ ಹಿಂದ್ಗಡೆ ಶೇಪ್ಸ್ ಎಲ್ಲ ಟೈಲ್ ಕೂಡ ಅಷ್ಟು ಕ್ಲೀನಾಗಿ ಕಾಣುತ್ತೆ. ಅದರಲ್ಲೆಲ್ಲ ಮಾರ್ಕ್ಸಿಂಗ್ಸ್ ಆಗಲಿ, ಇವನ್ ಕ್ರಾಸ್ ಹೆಡ್ ಮಾರ್ಕ್ಸಿಂಗ್ ನೋಡ್ತಾ ಇದ್ದೆ, ಅದು ಕೂಡ ಕರೆಕ್ಟ್ ಆಗಿದೆ ಇದರಲ್ಲಿ. ಯೂಶಲಿ ಕಸ್ಟಮರ್ಸ್ ಯಾರೇ ಆಗಿರಲಿ ವಿಡಿಯೋ ನೋಡ್ತಾ ಇರೋರು ಈ ಪಾಯಿಂಟ್ಸ್ನ ದಯವಿಟ್ಟು ನೀವು ನೋಡಿ. ವಿಡಿಯೋ ನೋಡಿದ ತಕ್ಷಣ ಬುಕ್ ಮಾಡೋಕ್ಕೆ ಹೋಗಬೇಡಿ. ಹೋಗ್ಬಿಟ್ಟು ಫಿಶರ್ಸ್ನ ನೋಡಿ, ಈಗ ಏನು ಕಸ್ಟಮರ್ ಅಂದ್ರಲ್ಲ ಈ ಪಾಯಿಂಟ್ಸ್ನ ನೀವು ಅನಲೈಸ್ ಮಾಡಬೇಕು. ನೀವು ಒನ್ಸ್ ದುಡ್ಡು ಕೊಟ್ಟು ತೊಗೊಂಡ್ಮೇಲೆ ಪುನಃ ನೀವು ಏನು ಮಾಡೋಕ್ಕಾಗಲ್ಲ, ಅದು ನೀವೇ ಇಟ್ಕೋಬೇಕಾಗತ್ತೆ. ನಾನಂತಲ್ಲ, ಜನರಲಿ ಅಂತ ಇದ್ದೀನಿ. ಸೊ ವಿಡಿಯೋದಲ್ಲಿ ಇರೋವಂಥ ಫಿಶಸ್ ವಿಡಿಯೋದಲ್ಲಿ ಇರೋ ಥರ ಇರಲ್ಲ, ಎಲ್ಲೇ ಹೋದ್ರು ಅಷ್ಟೇ. ನೀವು ಥಾಯ್ಲೆಂಡ್ ವಿಡಿಯೋಸ್ ನೋಡೋಕೆ ಹೋದರೆ ಇದರಲ್ಲಿರೋ ಫಿಶಲ್ಲಿ 99.9% ಸ್ಯಾಚುರೇಷನ್ ಎಡಿಟ್ ಮಾಡಿರ್ತಾರೆ. ನಿಮ್ಗೆ ಅಸಲ್ ಗೊತ್ತಾಗಲ್ಲ. ಹೌದು, ಅಬ್ಸಲ್ಯೂಟ್ಲಿ ಗೊತ್ತಾಗಲ್ಲ.
ತಗೋಬಿಟ್ಮೇಲೆ ನಿಮಗೆ ಏನು ಸರ್ ಹಿಂಗೆ ಫಿಶ್ ಇಲ್ವೇ ಇಲ್ಲ ಅಂತ. ದಟ್ ಇಸ್ ವೈ ವಿ ಆರ್ ಅಗೇನ್ಸ್ಟ್ ವಿಡಿಯೋ ಎಡಿಟಿಂಗ್. ದಯವಿಟ್ಟು ನೋಡೋ ಫಿಶ್ ಕಸ್ಟಮರ್ಸು ಈ ಪಾಯಿಂಟ್ ಇವಾಗ ಏನು ಕಸ್ಟಮರ್ ಅಂದ್ರಲ್ವಾ, ಟೈಲ್, ಮೌತ್, ಬಾಡಿ, ಪರ್ಲ್ ಮಾರ್ಕಿಂಗ್ಸ್, ಫಿಶ್ ಆಕ್ಟಿವ್ ಆಗಿದೆಯಾ ಇಲ್ವಾ, ಸ್ಟಮಕ್ ಮತ್ತು ಟೈಲ್ ಪ್ರಾಪರಾಗಿ ಕ್ಲೋಸ್ ಆಗಿದೆಯಲ್ವಾ, ಎವ್ರಿ ಸಿಂಗಲ್ ಪಾಯಿಂಟ್ ನೀವು ನೋಡಬೇಕು. ನೋಡಿ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಎಲ್ಲೋ ಒಂದು ಪಾಯಿಂಟ್ ಮಾತ್ರ ಮಿಸ್ ಆಗ್ತಾ ಇದ್ದಾರೆ, ಪ್ಲೀಸ್ ಡೋಂಟ್ ಟೇಕ್ ಇಟ್. ಅದನ್ನು ದಯವಿಟ್ಟು ತಗೊಳಕ್ ಹೋಗ್ಬೇಡಿ, ಸುಮ್ಮನೆ ದುಡ್ಡು ಕಳ್ಕೊಳ್ತೀರಾ. ಸರ್ ಥ್ಯಾಂಕ್ಸ್ ಫಾರ್ ಪರ್ಚೇಸಿಂಗ್ ದಿಸ್ ಬ್ಯೂಟಿಫುಲ್ ಫಿಶ್ ಸರ್. ತುಂಬಾ ಅವಾಗ ಇದ್ರ ಬಗ್ಗೆ ಹೊಗಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಹೇಳ್ಬೇಕು. ನಾನು ಎಷ್ಟು ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಆಯ್ತು ಫಾಲೋ ಅಪ್ ಮಾಡ್ತಾ ಇದ್ದು ಪ್ರತಿ ಸಲ ಹೋದಾಗ ಹೇಳ್ತಾ ಇದ್ದೆ ಅವ್ರಿಗೆ. ಪ್ರತಿ ಸರಿ ತರಲ್ಲ ಹೋದಾಗೂ ಸರ್ ಫೋನ್ ಮಾಡಿ ರಿಮೈಂಡ್ ಮಾಡೋರು. ಈ ಸರಿ ಸ್ಟಾಕ್ ಬಂದ್ಬಿಟ್ಟಿದೆ ಅಂದ ತಕ್ಷಣ ಸರಿ ನಾಳೆ ಬರ್ತೀನಿ ಅವರೇ ಬಂದ್ಬಿಟ್ರು ಇಮಿಡಿಯೇಟ್ ಆಗಿ. ಓಕೆ ಸರ್, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಅಸ್ ಅ ಬಿಸ್ನೆಸ್ ಅಂಡ್ ಹೋಪ್ ಇದು ಕಂಪ್ಲೀಟ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬರುತ್ತೆ ಅಂತ ಗೈಡೆನ್ಸ್ ಕಂಪ್ಲೀಟ್ ಆಗಿ ಕೊಡ್ತೀವಿ. ಇದರ ಅಪ್ಡೇಟು ನೆಕ್ಸ್ಟ್ ಒಂದು 3-4 ಮಂತ್ಸ್ ಆದಮೇಲೆ ಇದು ಟ್ರಾನ್ಸ್ಫಾರ್ಮೇಷನ್ ನೋಡೋಣ. ಬಿಕಾಸ್ ಅವ್ರ ಟ್ಯಾಂಕ್ ಸೈಜ್ ಇದು ಹ್ಯೂಜ್ ಮ್ಯಾಶರ್ 3.5 feet ಟ್ಯಾಂಕ್ ಇದೆಯಂತೆ. ಸೊ ಹೋಪ್ಫುಲ್ಲಿ ಇದು ಚೆನ್ನಾಗೇ ಬರುತ್ತೆ ಅಂಥ ದೊಡ್ಡ ಸೈಜ್ ಟ್ಯಾಂಕಲ್ಲಿ. ಅದು ಅಪ್ಡೇಟ್ ನೋಡೋಣ, ಅದಷ್ಟು. ಶೋರ್. ಸೊ ಸ್ನೇಹಿತರೆ ನೋಡಿದ್ರಲ್ಲ ಸ್ಟಾಕ್ಸ್ ಹೆಂಗಿದೆ ಅಂತ. ಸೊ ಇದೆಲ್ಲ ಒಂದು 70% to 60% ತೋರ್ಸೋಕ್ಕಾಯಿತು. ಮಿಕ್ಕಿದ ಆಲ್ಮೋಸ್ಟ್ ಪ್ರೀ ಬುಕ್ಕಿಂಗ್ ಆಗಿ ಒಂದು ಕೆಲವು ನಾನು ತೋರಿಸ್ಬೇಡಿ ನಮ್ಮ ಫಿಶಸ್ನ ಅಂತ ಅಂದ್ಬಿಟ್ಟು ಕೂಡ ಅಂದ್ಬಿಟ್ರು. ಸೊ ಹಂಗಾಗಿ ತೋರ್ಸೋಕ್ಕಾಗಲಿಲ್ಲ. ಬಟ್ ದೆನ್ ಈ ಥರ VIP ಕಾಂಫಾಸ್, ಯಾವ ಗ್ರೇಟ್ ಕಾಂಫಾಸ್ ಬೇಕಂದ್ರೂ ನಮ್ಮ ಹತ್ರ ಸಿಗುತ್ತೆ. ನ್ಯಾಚುರಲ್ ವೀಡಿಯೋಸ್, ಇಲ್ಲಿರೋ ಫಿಶಸ್ಸೇ ನಿಮ್ಗೆ ಗೊತ್ತಾಗುತ್ತೆ, ಅದನ್ನೇ ತೋರಿಸ್ತೀವಿ. ನೀವು ಎಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಳಿ. ಬಟ್ ದಯವಿಟ್ಟು ದುಡ್ಡು ಕಲ್ಕೋಬೇಡಿ. ಆನಟಮಿ ನೋಡಿ, ಟೈಲ್ ನೋಡಿ, ಮೌತ್ ನೋಡಿ, ಸ್ಟಮಕ್ಕು, ಪರ್ಲ್ ಮಾರ್ಕಿಂಗ್ಸು, ಕಲರೇಷನ್ಸ್, ಫಿಶ್ ಎಷ್ಟು ಆಕ್ಟಿವ್ ಆಗಿದೆ, ಪ್ರತಿಯೊಂದು ಅನಲೈಸ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ನೀವು ಎಲ್ಲಿ ಮಾಡ್ಕೊಂಡ್ರು ಅಷ್ಟೇ. ನಾವು ನಾಲೆಜ್ನ ನಿಮಗೆ ನಾವು ಏನು ಕಲ್ತ್ಕೊಂಡಿದ್ದೀವೋ ನಾಲೆಜ್ನ, ಆ ಕಲ್ತ್ಕೊಂಡಿರೋ ನಾಲೆಜ್ನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀವಿ. ಇದನ್ನ ನೀವು ತಿಳ್ಕೊಂಡು ವೀಡಿಯೋ ನೋಡಿ ಈ ಪಾಯಿಂಟ್ಸ್ನ ನೀವು ನೋಡ್ಕೊಂಡು ಎಲ್ಲೋಗಿ ಪರ್ಚೇಸ್ ಮಾಡೋದು ಯಾರು ನಿಮ್ಗೆ ಏಮಾರ್ಸೋಕ್ಕಾಗಲ್ಲ. ಸೊ ನಿಮ್ಗೆ ಯಾರು ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ದಯವಿಟ್ಟು ಕಾಲ್ ಮಾಡಿ. ವಾಟ್ಸಪ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀವಿ, ಗ್ರೂಪ್ಸ್ ಇದೆ, ಜಾಯ್ನ್ ಆಗಿ. ರಿಕ್ವೈರ್ಮೆಂಟ್ಸ್ ಇತ್ತಂದರೆ ಕಾಲ್ ಮಾಡಿ, ರೆಸ್ಪಾಂಡ್ ಮಾಡ್ತೀವಿ, ವೀಡಿಯೋಸ್ ಕಳಿಸ್ತೀವಿ. ಎಲ್ಲ ಒಂದು ಕಡೆ ಅದೊಂದು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಾ ಇದೆ, ರೆಸ್ಪಾಂಡ್ ಮಾಡೋದಾಗಲಿ ಅಥವಾ ಮೆಸೇಜಸ್ ಡ್ರಾಪ್ ಆಗಲಿ. ಇಟ್ ಇಸ್ ವೆರಿ ಡಿಫಿಕಲ್ಟ್. ಯಾಕೆಂದರೆ ಒಂದು ಮೆಸೇಜ್ ಕಮ್ಮಿ ಅಂದರೆ ಕೂಡ 50-60 ಮೆಸೇಜಸ್ ಡ್ರಾಪ್ ಆಗ್ತಾನೇ ಇದೆ. ಸೊ ಅದಕ್ಕೆ ರೆಸ್ಪಾಂಡ್ ಮಾಡಲಿಕ್ಕೆ ನಾವು ಕೂಡ ಹರಸಾಹಸ ಪಡ್ತಾ ಇದ್ದೀವಿ. ಒಬ್ಬರನ್ನ ಹೈಯರ್ ಮಾಡಿ ಕೂಡ ನೋಡ್ಬಿಟ್ರಿ, ಬಟ್ ದಟ್ಸ್ ದ ಮೇನ್ ಪ್ರಾಬ್ಲಮ್. ಸೊ ಬೇಕು ಅಂದರೆ ಕಾಲ್ ಮಾಡಿ, ಇನ್ಫಾರ್ಮ್ ಮಾಡಿ, ಆಗಿಂದಾಗಲೇ ವೀಡಿಯೋ ತರಿಸ್ಕೊಂಡು ಟೈಮ್ ಡಿಸೈಡ್ ಮಾಡಿ ಕ್ವಿಕ್ಲಿ ರೆಸ್ಪಾನ್ಸ್ ಮಾಡಿದ್ರೆ ನಮ್ಗೊಂದು ಸ್ವಲ್ಪ ಈಸಿ ಇರುತ್ತೆ. ನಿಮ್ಮ ಕಡೆಯಿಂದ ಒಂದು ಸಹಾಯ ಅಷ್ಟೇ. ಪ್ಲಸ್ ಯಾರಿಗೋ ಎಕ್ಸಾಟಿಕ್ ಫಿಶಸ್ ಬೇಕು ಈ ಥರ ನೋಡಬೇಕು ಅಂತಂದರೆ, ಅಥವಾ ಯಾರೋ ವೀಡಿಯೋಸ್ ನಿಮ್ಮ ಹತ್ರ ರೆಫರೆನ್ಸ್ ಇದೆ ತರಿಸ್ಕೊಡಿ, ಏನು ಅಂತ ನಿಮ್ಗೆ ತಿಳಿಸ್ತೀವಿ. ಬಟ್ ದೆನ್ ಬೇರೆ ಸೆಲ್ಲರ್ಸ್ದು ಕ್ವಾಲಿಟಿ ಆಗಲಿ, ಬೇರೆ ಸೆಲ್ಲರ್ಸ್ದು ಪ್ರೈಸ್ ಆಗಲಿ ನಾವು ಡಿಸ್ಕ್ಲೋಸ್ ಮಾಡಲಿಕ್ಕೋ ಕಂಪೇರ್ ಮಾಡಲಿಕ್ಕೋ ಹೋಗಲ್ಲ. ಅದನ್ನು ಡಿಸ್ಕ್ಲೈಮರ್ಲಿ ಹಾಕ್ತೀವಿ. ಇಲ್ಲಿ ಶೂಟ್ ಮಾಡುವಾಗ ಯಾವುದೂ ಫಿಶಸ್ಸು ಕೂಡ ಹರ್ಟ್ ಆಗಿಲ್ಲ, ಹಾರ್ಮ್ ಆಗಿಲ್ಲ. ಇಟ್ಸ್ ಜಸ್ಟ್ ಪ್ಯೂರ್ಲಿ ಆನ್ ಅ ಎಜುಕೇಷನಲ್ ಬೇಸ್ ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇರೋದು ನೋಡಿ. ಮತ್ತು ಹಳೆ ವಿಡಿಯೋದಲ್ಲಿ ನೀವು ನಾನು ಅಂದಂಗೆ ಬೆಟಾಸ್ ಆಗಲಿ, ಒರಾಂಡಾ ಗೋಲ್ಡ್ಸ್ ಆಗಲಿ, ಗೋಲ್ಡ್ ವೆರೈಟೀಸ್ ಆಗಲಿ, ಬೆಟಾಸ್ ಆಗಲಿ, ಎನಿ ಸಾರ್ಟ್ ಆಫ್ ಥಾಯ್ಲ್ಯಾಂಡ್ ಇಂಪೋರ್ಟೆಡ್ ಫಿಶಸ್, ವಿಯೆಟ್ನಾಮ್ ಇಂಪೋರ್ಟೆಡ್ ಫಿಶಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ತರಿಸ್ಕೊಡ್ತೀವಿ. ಸದ್ಯಕ್ಕೆ ಗೋಲ್ಡ್ ಔಟ್ಲೆಟ್ ಆಗಲಿ, ಬೆಟಾಸ್ ಔಟ್ಲೆಟ್ ಆಗಲಿ ಮಾಡಲಿಲ್ಲ. ಅದನ್ನು ಬರೀ ಹೋಲ್ಸೇಲಾಗಿ ನಾವು ಮೂವ್ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಮಾಡೋ ಅವಕಾಶ ಬಂತು ಅಂದರೆ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಗ್ತದೆ, ಖಂಡಿತವಾಗ್ಲೂ ಅದನ್ನು ಕೂಡ ಮಾಡೋಣ ಅಂತಂತ ನನ್ನ 2 ಮಾತು ಮುಗಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ.